ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ಈ ವಿಶೇಷ ಎಪಿಸೋಡ್ ನಾನು ಒಬ್ಬರು ಉದ್ಯಮಿಯನ್ನ ನಿಮಗೆ ಪರಿಚಯ ಮಾಡ್ಕೊಡ್ತೀನಿ. ಇವರು ಬೆಂಗಳೂರಿನಲ್ಲಿ ಸಣ್ಣ ಮಟ್ಟದಲ್ಲಿ ಒಂದು ಜೆರಾಕ್ಸ್ ಮಿಷನ್ ಇಟ್ಕೊಂಡು ವ್ಯಾಪಾರವನ್ನು ಆರಂಭಿಸಿ ಇವತ್ತು ಪ್ರತಿ ತಿಂಗಳು 10 ರಿಂದ 13 ಲಕ್ಷ ಬಿಸ್ನೆಸ್ ಅನ್ನು ನಡೆಸ್ತಾ ಇರುವಂತಹ ಒಂದು ದೊಡ್ಡ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಹಾಗಾದ್ರೆ ಅವರ ಈ ಒಂದು ಯಶೋಗಾಥೆ ಹೇಗಿತ್ತು, ಅವರು ಯಾವ ರೀತಿಯಲ್ಲಿ ತಮ್ಮ ಬಿಸ್ನೆಸ್ ಅನ್ನ ಡೆವಲಪ್ ಮಾಡಿದ್ರು, ಅವರು ಯಾವ ರೀತಿಯಲ್ಲಿ ಇದನ್ನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ, ಈ ಎಲ್ಲ ವಿಚಾರಗಳನ್ನ ಇವತ್ತಿನ ಈ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಬನ್ನಿ, ಬೆಂಗಳೂರಿನ ಒಬ್ಬರು ಒಳ್ಳೆ ಒಂದು ಉದ್ಯಮಿ ಆಗಿರುವಂತಹ ಶ್ರೀನಿವಾಸ್ ಹಂಪನ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಶ್ರೀನಿವಾಸ್ ಹಂಪನ. ನಮಸ್ಕಾರ. ಅಂದಹಾಗೆ ನಾನು ಕಳೆದ ಅನೇಕ ಸಮಯಗಳಿಂದ ತಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಮುಖ್ಯವಾಗಿ ಸ್ಟಾರ್ಟ್ಅಪ್ ಮಾಡೋರಿಗೆ, ಸಣ್ಣ ಉದ್ಯಮ ಮಾಡಿ ಯಶಸ್ಸು ಗಳಿಸ್ಬೇಕು ಅನ್ನೋರಿಗೆ ನೀವು ದೊಡ್ಡ ಒಂದು ಸ್ಫೂರ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಒಂದು ಸಣ್ಣ ಮಟ್ಟಿನ ಒಂದು ವ್ಯಾಪಾರದಿಂದ ಶುರು ಮಾಡಿ ಹಂತ ಹಂತವಾಗಿ ನೀವು ನಡೆದು ಬಂದಂತಹ ಹಾದಿ ಮತ್ತು ಅದಕ್ಕೆ ನಡೆಸಿದಂಥ ಒಂದು ಪೂರ್ವ ಸಿದ್ಧತೆ ಇರ್ಬೋದು, ಎದುರಿಸಿದಂಥ ಸವಾಲುಗಳಿರ್ಬೋದು, ಅಂತಿಮವಾಗಿ ನೀವು ಅದನ್ನು ಯಶಸ್ವಿಯಾಗಿ ನಡೆಸ್ತಾ ಇರುವಂತಹ ನಿಮ್ಮ ಬಿಸ್ನೆಸ್ ಇರ್ಬೋದು, ಸಾವಿರಾರು ಮಂದಿಗೆ ಒಂದು ಸ್ಫೂರ್ತಿ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮೊಂದು ಸಣ್ಣ ಪರಿಚಯದೊಂದಿಗೆ ಈ ಒಂದು ಎಪಿಸೋಡ್ ಅನ್ನು ಶುರು ಮಾಡೋಣ ಅಂತ. ಸರ್ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ್ ಅಂತ. ಮೂಲ ಹಂಸಂದ್ರ ಅಂತ ಹಳ್ಳಿ, ಗೌರಿಬಿದನೂರು ತಾಲೂಕು. ನಾನು ಡಿಪ್ಲೊಮೊ ಎಲೆಕ್ಟ್ರಾನಿಕ್ಸ್ ಮುಗಿಸ್ಕೊಂಡು ಬೆಂಗಳೂರಿಗೆ ಕೆಲಸಕ್ಕೆ ಅಂತ ಬಂದಿದ್ದು. 2008ರಲ್ಲಿ ಬೆಂಗಳೂರು ಬಂದಿದ್ದು. ಪ್ರಾರಂಭದಲ್ಲಿ ಒಂದು 2-3 ಕಂಪ್ನಿಗಳಲ್ಲಿ ಕೆಲಸ ಮಾಡ್ಕೊಂಡು ಇಂಜಿನಿಯರಿಂಗ್ ಜಾಯ್ನ್ ಆಗಿದೆ. ಈವ್ನಿಂಗ್ ಕಾಲೇಜ್ ಇಂಜಿನಿಯರಿಂಗ್ಗೆ ಕೆಲಸ ಮಾಡ್ಕೊಂಡೇನೆ. ಅದಾದ್ಮೇಲೆ ಒಂದು 6 ವರ್ಷ ಕೆಲಸ ಮಾಡಿದೆ ನಾನು. ಸೊ ಮೊದ್ಲೇನೆ ಬೆಂಗಳೂರಿಗೆ ಬಂದಾಗೇನೆ ಇತ್ತು ಏನಾದ್ರು ಸ್ವಂತವಾಗಿ ಏನಾದ್ರು ಮಾಡ್ಬೇಕು ಅಂತ. ಯಾವ ಮಟ್ಟದಲ್ಲಿ ಏನು, ಎಷ್ಟು, ಯಾವ ಡೊಮೈನ್, ಯಾವ ಫೀಲ್ಡ್ ಅನ್ನೋದೇನು ಕಲ್ಪನೆ ಇರ್ಲಿಲ್ಲ ಆಗ. ಏನಾದ್ರು ಮಾಡಿದ್ರು ಸ್ವಂತವಾಗೇ ಮಾಡ್ಬೇಕು ಅನ್ನೋದು ಆಗ್ಲೇ ಇತ್ತು. ಒಂದಷ್ಟು ಕೆಲಸ ಮಾಡಿದ್ದಾದ್ಮೇಲೆ ನಮ್ಮ ಕುಟುಂಬದ ಹಿನ್ನೆಲೆ ನೋಡೋದಾದ್ರೆ ಕೃಷಿ ಕುಟುಂಬ. ಹೌದು, ತಂದೆ ತಾಯಿ ಎಲ್ಲ ಕೃಷಿ ಕುಟುಂಬ. ನಮ್ದೇನು ವ್ಯವಹಾರದ ಹಿನ್ನೆಲೆ ಇರೋಂಥ ಕುಟುಂಬ ಅಲ್ಲ. ಆದ್ರೂನು ಎಲ್ಲೋ ಇನ್ನೊಂದ್ ಕಡೆ ಅಡಿಯಾಳ ಕೆಲಸ ಮಾಡೋದಕ್ಕಿಂತ ಒಂದ್ ಸ್ವಂತದ್ದೇ ಏನಾದ್ರು ಮಾಡ್ಬೇಕು ಅನ್ನೋದು ಮೊದ್ಲಿಂದ ಇದ್ದಿದ್ರಿಂದ ಒಂದ್ 6 ವರ್ಷ ಕೆಲಸ ಮಾಡಿ ನನ್ನ ಕೆಲಸ ಬಿಟ್ಟೆ ಆಗ. ಸೊ ಈಗ ಒಂದು 2-3-4 ಬಿಸ್ನೆಸ್ ಆಗಿದೆ ನಂದು. ಸೊ ಯಾವ ಬಿಸ್ನೆಸ್ ಫೇಲ್ಯೂರ್ ಅಂತ ಏನಿಲ್ಲ. ನಾನಾ ಕಾರಣಗಳಿಂದ ಅಲ್ಲಿಂದ ನಾನು ಹೊರಗಡೆ ಬರ್ಬೇಕಾಯ್ತು ಅಷ್ಟೇ. ಮೊದಲಿಗೆ ಕಾಲೇಜ್ ಕ್ಯಾಂಪಸ್ ಮುಂದೆ ಒಂದ್ ಕಡೆ ಜೆರಾಕ್ಸ್ ಅಂಗಡಿ ಮತ್ತೆ ಸ್ಟೇಷನರಿ ಅಂಗಡಿ ಮಾಡಿದ್ದೆ. ಕಾಲೇಜ್ ಕ್ಯಾಂಪಸ್ ಮುಂದೆ ಜೆರಾಕ್ಸ್ ಅಂಗಡಿಯಿಂದ ತಮ್ಮ ಒಂದು ಬಿಸಿನೆಸ್ ಜರ್ನಿ ಶುರುವಾಯ್ತು. ಅಲ್ಲಿಂದ ಬಿಸ್ನೆಸ್ ಜರ್ನಿ ಶುರುವಾಯ್ತು. ಫ್ಯಾಂಟಾಸ್ಟಿಕ್, ಒಳ್ಳೆ ಬಿಸ್ನೆಸ್ ಅದು. ಇನ್ನೊಬ್ಬ ಪಾರ್ಟ್ನರ್ ನಡೆಸ್ತಿದ್ದಾನೆ ಈಗ. ಅವ್ನಿಗೆ ಬಿಟ್ಕೊಟ್ಟು ನಾನು ಎಕ್ಸಿಟ್ ಆಗಿ ಅಲ್ಲಿಂದ ಹೊರಗಡೆ ಬಂದೆ. ಅದಾದ್ಮೇಲೆ ಗಾರ್ಮೆಂಟ್ಸ್ ಮಾಡಿದ್ವಿ ನಾವು. ಸೊ ಕಾಲೇಜು ಮತ್ತೆ ಸ್ಕೂಲ್ಗಳದ್ದು, ಶಾಲೆಗಳದ್ದು ಯೂನಿಫಾರ್ಮ್ಸ್ ಸ್ಟಿಚ್ ಮಾಡೋ ಅಂತ ಫ್ಯಾಕ್ಟ್ರಿ ಮಾಡಿದ್ವಿ. ಒಂದು 25 ಸ್ಟಿಚಿಂಗ್ ಮಿಷಿನ್ ಹಾಕಿ ಅಂದ್ರಳ್ಳಿ ಮೇನ್ ರೋಡ್ ಅಂತ ಸುಂಕದ ಕಟ್ಟೆಯಿಂದ ಮುಂದೆ ಪ್ರಾರಂಭ ಮಾಡಿದ್ವಿ. ತುಂಬಾ ಪೊಟೆನ್ಶಿಯಲ್ ಇರೋ ಬಿಸ್ನೆಸ್ ಅದು. ತುಂಬಾ ಅಂದ್ರೆ ತುಂಬಾ ಪೊಟೆನ್ಶಿಯಲ್ ಇರೋ ಬಿಸ್ನೆಸ್. ಶಾಲೆಗಳಿಗೆ ಸಮವಸ್ತ್ರ ಬೇಕೇ ಬೇಕು, ಪ್ರತಿ ವರ್ಷ ಬೇಕೇ ಬೇಕು. ಒಂದು ಮಗುಗೆ ಶಾಲೆಗೆ 2 ಜೊತೆ ತಗೊಳ್ತಾರೆ. ಕಾಲೇಜ್ ಆದ್ರೆ ಒಳ್ಳೆ ಕಾಲೇಜ್ ಅಂತಂದ್ರೆ 3 ಜೊತೆ 4 ಜೊತೆ ಎಲ್ಲ ತಗೊಳ್ತಾರೆ. ಸೊ ಎಸೆನ್ಷಿಯಲ್ ಇದು ಎವ್ರಿ ಇಯರ್ ಅದು. ಪ್ರತಿ ವರ್ಷ ಕಾಲೇಜ್ ಸ್ಕೂಲ್ ಸ್ಟಾರ್ಟ್ ಆದಾಗ ಬೇಕೇ ಬೇಕು. ನಮ್ದು ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ. ನಾವಿಬ್ರು, ಶಿವಕುಮಾರ್ ಅಂತ ನಮ್ದು ಇನ್ನೊಬ್ಬ ಪಾರ್ಟ್ನರ್, ಇಬ್ರು ಸೇರ್ ಮಾಡಿದ್ವಿ. ನಮ್ಗೆ ಆರ್ಡರ್ಸ್ ತುಂಬಾ ಇತ್ತು. ನಮ್ದು ಡ್ರಾಬ್ಯಾಕ್ ಏನಂದ್ರೆ ಅದ್ರಲ್ಲಿ ನಮ್ಗೆ ಕೆಲಸ ಗೊತ್ತಿರ್ಲಿಲ್ಲ. ನಮ್ಗೆ ಅದ್ರ ಬಗ್ಗೆ ಏನು ಬಟ್ಟೆ ಕಟಿಂಗ್ ಆಗ್ಲಿ ಸ್ಟಿಚಿಂಗ್ ಆಗ್ಲಿ ನಮ್ಗೆ ಗೊತ್ತೇ ಇಲ್ಲ. ನಮ್ ಕಾಂಟ್ಯಾಕ್ಟ್ಸ್ ಇತ್ತು, ಆರ್ಡರ್ಸ್ ಬರ್ತಿತ್ತು, ನಮ್ಗೆ ಎಕ್ಸಿಕ್ಯೂಟ್ ಮಾಡಕ್ಕೆ ಸರಿಯಾಗಿ ಆಗ್ಲಿಲ್ಲ ಅದು. ಸುಮಾರು 2 ವರ್ಷ ಪ್ರಯತ್ನ ಮಾಡಿದ್ವಿ ಅದನ್ನ. ನಮ್ಗೆ ಲೇಬರ್ ಸಮಸ್ಯೆಯಿಂದ ಅದನ್ನ ಕಂಟಿನ್ಯೂ ಮಾಡಕ್ ಆಗ್ಲೇ ಇಲ್ಲ. ಸೊ ಕೊನೆಗೆ 2 ಇಯರ್ಸ್ ಆದ್ಮೇಲೆ ಕ್ಲೋಸ್ ಮಾಡಿದ್ವಿ. ಸೊ ಅಲ್ಲಿಂದ ಡೈರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ. ಡೈರಿ ಬಿಸ್ನೆಸ್. ನಾಟಿ ಹಸು ಹಾಲನ್ನ ರೈತರಿಂದ ಕಲೆಕ್ಟ್ ಮಾಡ್ಕೊಬಂದು ರಾ ಮಿಲ್ಕ್ ಅಂದ್ರೆ ಅದಕ್ಕೇನು ಪ್ರಿಸರ್ವೇಟಿವ್ಸ್ ಹಾಕ್ದಂಗೆ ಪ್ಯಾಸ್ಚರೈಸ್ ಮಾಡಿದಂಗೆ ಕಸ್ಟಮರ್ಸ್ಗೆ ತಲುಪಿಸೋದು ಇಲ್ಲಿ ಬೆಂಗಳೂರಲ್ಲಿ. ಫ್ಯಾಂಟಾಸ್ಟಿಕ್. ತುಂಬಾ ಚೆನ್ನಾಗಿ ಆಯ್ತು. ಅದೊಂದು 3 ವರ್ಷ ರನ್ ಆಯ್ತು. ಎಗೈನ್ ಅದರಲ್ಲಿ ಆಪರೇಷನ್ಸ್ ಅಲ್ಲಿ ತುಂಬಾ ಚಾಲೆಂಜಸ್, ಡಿಫಿಕಲ್ಟೀಸ್ ಅದರಲ್ಲಿ.
ಬೇಸಿಗೆಲೆಲ್ಲ ಹೇಗೆ ಅಂತಂದ್ರೆ ನಾವು ಈಗ ಟ್ರಾನ್ಸ್ಪೋರ್ಟೇಷನ್ಗೆ ಸೆಲ್ಫ್ ಲೈಫ್ ಜಾಸ್ತಿ ಆಗೋದಕ್ಕೋಸ್ಕರ ಚಿಲ್ ಮಾಡಿರ್ತಿದ್ವಿ ಅದನ್ನ. ಟೆಂಪರೇಚರ್ 1 ಡಿಗ್ರಿ 2 ಡಿಗ್ರಿ ಇಲ್ಲಿ ಮೇಂಟೈನ್ ಮಾಡಿ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ವಿ. ಬೇಸಿಗೆಯಲ್ಲಿ ಆ ಟ್ರಾನ್ಸ್ಪೋರ್ಟೇಷನ್ ಟೈಮಲ್ಲಿ ಕಸ್ಟಮರ್ಗೆ ತಲುಪೋಷ್ಟೊತ್ತಿಗೆ 5 ಡಿಗ್ರಿ ಕ್ರಾಸ್ ಆಗ್ಬಿಡುತ್ತೆ. 5 ಡಿಗ್ರಿ ಕ್ರಾಸ್ ಆಯ್ತು ಅಂದ್ರೆ ಫರ್ಮೆಂಟೇಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಅದು ಒಡೆದೋಯ್ತು ಅಂತಾನೆ. ಅದು ಸುಮ್ಮನೆ ನೋಡಕ್ಕೆ ತಣ್ಣಗಿರುತ್ತೆ, ಚಿಲ್ಡಿರುತ್ತೆ. ಹಾಲು ಕಾಯಿಸಿದಾಗ ಅದು ಒಡೆದೋಗ್ಬಿಡುತ್ತೆ. ಆ ಥರ ತುಂಬಾ ಡಿಫಿಕಲ್ಟೀಸ್ ಅದು. ಆಮೇಲೆ ಇನ್ನೊಂದು ಚಾಲೆಂಜ್ ಏನಂತಂದ್ರೆ ತುಂಬಾ ಕಡೆ ಮೋಸ ಹೋದ್ವಿ. ಅದರಿಂದ ಜನ ಮೋಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ನೀವು ಪ್ರೀಮಿಯಂ 2016-17 ಕಸ್ಟಮರ್ ಪಾಯಿಂಟ್ಗೆ ಅಂದ್ರೆ ರೈತನ ಮನೆ ಬಾಗಿಲ್ಗೆನೆ 50 ರೂಪಾಯಿ ಕೊಟ್ಟು ನಾವು ಕಲೆಕ್ಟ್ ಮಾಡ್ತಾ ಇದ್ವಿ 1 ಲೀಟರ್ ಹಾಲ್ಗೆ. ಅಷ್ಟ್ ಅಂದ್ರೆ KMF ಅವಾಗ 25 ರೂಪಾಯಿನ ಕೊಡ್ತಾ ಇತ್ತು. ಡಬಲ್ ಕೊಟ್ರು ನಮ್ಗೆ ಅಡಲ್ಟ್ರೇಟ್ ಮಾಡಿ ಕೊಟ್ಬಿಡ್ತಾ ಇದ್ರು ಜನ ಒಂದಷ್ಟು ಕಡೆ. ಅದರಿಂದ ಒಂದಷ್ಟು ಲಾಸು ಆಯ್ತು. ಆ ಡಿಫಿಕಲ್ಟೀಸ್ ಇಂದ ಗ್ರಾಜುಯಲಿ ಅದು ತುಂಬಾ ಲಾರ್ಜ್ ಸ್ಕೇಲ್ ತಗೊಂಡು ಹೋಗಕ್ಕಾಗಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಸೊ ಹಂಗಾಗಿ ಅದರಿಂದ ಆಯಿಲ್ಗೆ ಶಿಫ್ಟ್ ಆದ್ವಿ. ಆಯಿಲ್ಗೆ ಶಿಫ್ಟ್ ಅಂದ್ರೆ ಖಾದ್ಯ ತೈಲಗಳನ್ನು ತಯಾರಿಸುವಂತಹ ಆಯಿಲ್ ಮಿಲ್ ಗಾಣ. ಹೌದು, ಗಾಣದ ಎಣ್ಣೆ. ಹೌದು. ಅಂದ್ರೆ ಏನಾದ್ರೂ ಬೇರೆ ಮಾಡಿದ್ರು ಹೆಲ್ತ್ ಲೈನ್ ಅಲ್ಲೇ ಇರ್ಬೇಕು ಅನ್ನೋದೊಂದು ಇತ್ತು ಡೈರಿ ಸ್ಟಾರ್ಟ್ ಮಾಡಿದಾಗ. ಮತ್ತೆ ಇವಾಗಂತೂ ತುಂಬಾ ಒಂದು ಸೋಷಿಯಲ್ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ, ಮುಖ್ಯವಾಗಿ ಹೃದಯ ಇರ್ಬೋದು, ಬೇರೆ ಆರೋಗ್ಯದ ದೃಷ್ಟಿಯಿಂದ. ಇದು ಏನು ಈ ರಿಫೈನ್ಡ್ ಆಯಿಲ್ ಗಿಂತ ಗಾಣದ ಎಣ್ಣೆ ಬಹಳ ಶ್ರೇಷ್ಠ ಅನ್ನುವಂತ ಒಂದು ಅಭಿಪ್ರಾಯ ಬಹಳ ದಿನೇ ದಿನ ಹೆಚ್ಚುತ್ತಾ ಇರುವಂತ. ಸೊ ಅದಕ್ಕೆ ಡಿಮಾಂಡ್ ಕೂಡ ಉಂಟಾಗ್ತಾ ಇರೋದು. ಇದು ನಿಮ್ಮ ತಲೆಯಲ್ಲಿ ಬಂತ ಹೇಗೆ ಅಂತ ಆಲೋಚನೆ ಯಾವ ರೀತಿಲಿ ಅದು ಡೆವಲಪ್ ಆಯ್ತು ಅಂತ? ಅದೇ ಒಂದೇನಂದ್ರೆ ನಾವು ಡೈರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗೆ ನಮ್ಗೆ ತಲೆಯಲ್ಲಿ ಇದ್ದಿದ್ದೇನಂದ್ರೆ ಒಂದು ಬಿಸ್ನೆಸ್ ಒಂದು ಪಾರ್ಟ್. ಸೆಕೆಂಡ್ ಥಿಂಗ್ ಹೆಲ್ತ್ ಲೈನ್ ಅಲ್ಲೇ ಏನಾದ್ರು ಮಾಡೋಣ ಅನ್ನೋದಿತ್ತು. ಸೊ ಈಗ ನಿಮ್ಗೆ ಯಾವುದೇ ಆರೋಗ್ಯದ ವಿಷಯಗಳು ತಗೊಂಡ್ರು ನೀವು ಒಳ್ಳೆ ಫುಡ್ ಅಂತ ಯೋಚನೆ ಮಾಡಿದ್ರೆ ಆಯಿಲ್ ಬೇಸ್ ಎಲ್ಲಕ್ಕೂ ಕರೆಕ್ಟ್. ಆಯಿಲ್ ಇಂದಾನೆ ಎಣ್ಣೆಯಿಂದಾನೆ ಸ್ಟಾರ್ಟ್ ಆಗೋದು. ಅಡುಗೆ ಮನೆಯಲ್ಲಿ ತೈಲ ಇಲ್ಲದೆ ಕೆಲಸನೇ ಮಾಡೋದಕ್ಕೆ ಆಗಲ್ಲ. ನೀವು ಆಯಿಲೇ ತಿಂದಿದ್ದಂಗೆ ಮಾಡ್ತೀರಾ ಅಂದ್ರೆ ಅದು ಓಕೆ, ಅದು ಬಟ್ ಅದು ತುಂಬಾ ಕಷ್ಟ ಈಗ. ಹೌದು. ಸೊ ಹಂಗಾಗಿ ಒಳ್ಳೆ ಫುಡ್ ಅಂತ ನೀವು ಯೋಚನೆ ಮಾಡಿದ್ರೆ ಒಳ್ಳೆ ಎಣ್ಣೆ ಬೇಕೇ ಬೇಕೀಗ ಅದು. ಕರೆಕ್ಟ್. ಸೊ ಹೆಲ್ತ್ ಕಾನ್ಶಿಯಸ್ ಇರೋದ್ರಿಂದ ಜನ ಈಗ ಒಂದ್ ಟ್ರೆಂಡಿ ಬಿಸ್ನೆಸ್ ಈಗ. ಕರೆಕ್ಟ್. ಈಗ ಇದರ ಬಹಳ ಒಂದು ಇಂಡಸ್ಟ್ರಿ ಅಂತ ಅಂದ್ರೆ ಅದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳ ಟರ್ನ್ ಓವರ್ ಇರುವಂತಹ ಬಿಸ್ನೆಸ್ ಸರ್. ಹೌದು. ಹಂಗಾಗಿ ಆಯಿಲ್ ಮಿಲ್ ಮಾಡೋದು. ಓಕೆ. ಸೊ ಬಹಳ ಆಸಕ್ತಿದಾಯಕವಾಗಿದೆ. ಜೆರಾಕ್ಸ್ ಮಿಷನ್ ಇಂದ ಆಮೇಲೆ ಗಾರ್ಮೆಂಟ್ಗೆ ಬಂದ್ರಿ, ಅಲ್ಲಿನ ನಂತರ ತಾವು ಆಯಿಲ್ ಬಿಸ್ನೆಸ್ಗೂ ಬರ್ತೀರಿ. ಸೊ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅಫ್ಕೋರ್ಸ್ ಯಾವುದೇ ಒಂದು ಬಿಸ್ನೆಸ್ ಎಲ್ಲ ಕಡೆ ಕೂಡ ಬಿಸ್ನೆಸ್ ಆಪರ್ಚುನಿಟಿ ಇದ್ದೇ ಇರುತ್ತೆ. ಆದ್ರೆ ಅದು ಅವರವರ ಇಂಡಿವಿಜುವಲ್ ಕೆಪಾಸಿಟಿ ಇರ್ಬೋದು ಅಥವಾ ಸಮಯ ಸಂದರ್ಭ ಬೇರೆ ಬೇರೆ ಕಾರಣಗಳಿಂದಾಗಿ ಬಿಸ್ನೆಸ್ನೆಲ್ಲ ಬದಲಾಯಿಸುವಂಥದ್ದು ಅದೇನು ತಪ್ಪು ಅಂತಲ್ಲ. ಅದು ಕೂಡ ಒಂದು ಅನುಭವ ಪಾಠ ಕಲಿಸುತ್ತೆ. ಆ ರೀತಿಯಾಗಿ ತಾವು ಇಷ್ಟು ಬಿಸ್ನೆಸ್ ಮಾಡಿ ಫೈನಲಿ ತಾವು ಆಯಿಲ್ ಬಿಸ್ನೆಸ್ಗೆ ಬಂದ್ರಿ, ಖಾದ್ಯ ತೈಲಗಳನ್ನು ತಯಾರಿಸುವಂತಹ ಗಾಣದ ಎಣ್ಣೆಯ ಒಂದು ಬಿಸ್ನೆಸ್ಗೆ ಬಂದ್ರಿ. ಇಲ್ಲಿ ನಿಮ್ಮ ಒಂದು ಶುರು ಹೇಗಿತ್ತು, ಮತ್ತೆ ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅದಕ್ಕೆ ಯಾವ ರೀತಿ ಮೂಲಸೌಕರ್ಯಗಳು ಬೇಕಾಗುತ್ತೆ, ಕಚ್ಚಾ ಪದಾರ್ಥಗಳಿರ್ಬೋದು, ಆಮೇಲೆ ಗ್ರಾಹಕರನ್ನ ನೀವು ಯಾವ ರೀತಿ ಏನು ಅವರ ಮುಂದೆ ತಮ್ಮ ಪ್ರಾಡಕ್ಟ್ ಅನ್ನು ಇಟ್ಟು ಅವರಿಗೆ ಒಂದು ಜನ ಮೆಚ್ಚುವ ಹಾಗೆ ಅದನ್ನ ಡೆವಲಪ್ ಮಾಡಿದ್ರಿ, ಈ ಎಲ್ಲ ವಿಚಾರಗಳ ಬಗ್ಗೆ ಹೇಳ್ತೀರಾ ಅಂತ? ಈಗ ಈ ಲೇಬರ್ ಇಶ್ಯೂಸ್ ಇಂದಾನೆ ನಾವು ಗಾರ್ಮೆಂಟ್ಸ್ ಕ್ಲೋಸ್ ಮಾಡಿದ್ರಿಂದ ಸೊ ಇನ್ನೇನಾದ್ರೂ ಮಾಡಿದ್ರೆ ನಾವೇ ನಿಂತು ಮಾಡ್ಬೇಕು, ನಮಗ್ ಗೊತ್ತಿರ್ಬೇಕು ಅನ್ನೋದೊಂದು ನಮ್ ತಲೆಯಲ್ಲಿ ಆಗ್ಲೇ ಇತ್ತು. ಸೊ ಹಂಗಾಗಿ ಆಯಿಲ್ ಮಿಲ್ ಸ್ಟಾರ್ಟ್ ಮಾಡಿದ್ಮೇಲೆ ಆಪರೇಷನ್ಸ್ ನಾನೇ ಸ್ಟಾರ್ಟ್ ಮಾಡಿದ್ದು. ನಾನೇ ನಿಂತು ಕಮಿಷನಿಂಗ್ ಮಾಡುವಾಗ ಸರ್ವಿಸ್ ಇಂಜಿನಿಯರ್ ಬಂದು ನಾವೇ ನಿಂತು ನೋಡ್ಕೊಂಡು ಆಪರೇಷನ್ಸ್ ಎಲ್ಲ ಹೇಗ್ ಮಾಡ್ಬೇಕು ಏನು ಅಂತ. ನಾವೆಲ್ಲೂ ಟ್ರೈನಿಂಗ್ ಹೋಗಿರ್ಲಿಲ್ಲ. ಸೊ ನಾವೇ ಸೊ ನಿಮಗೆ ಅದು ಕಂಪ್ಲೀಟ್ ಒಂದು ಅನ್ನೋನ್ ಟೆರಿಟರಿ, ಅಪರಿಚಿತವಾದಂತಹ ಬಿಸಿನೆಸ್. ಬಟ್ ನೀವಲ್ಲಿ ಮಾಡ್ಬೇಕು ಅಂತ ನಿರ್ಧಾರ ಮಾಡಿ ತೊಡಗಿಸ್ಕೊಂಡ್ವಿ. ನಾವೇನೆ ಆಪರೇಷನ್ಸ್ ನೋಡ್ಕೊಂಡ್ವಿ, ಸರ್ವಿಸ್ ಇಂಜಿನಿಯರ್ ಹೇಗ್ ಮಾಡ್ತಾನೆ ಏನು ಅಂತ. ಒಂದಷ್ಟು ದಿನ ಪ್ರಾರಂಭದಲ್ಲಿ ಡಿಫಿಕಲ್ಟೀಸ್ ಆಯ್ತು, ತೊಂದರೆಗಳಾದ್ವು. ಮತ್ತೆ ಈಗ ಎಲ್ಲ ಸರಿ ಹೋಯ್ತು. ಈಗ ಸರ್ವಿಸ್ ಇಂಜಿನಿಯರ್ ಕೂಡ ನಾವು ಕರೆದಿಲ್ಲ ಲಾಸ್ಟ್ 3 ವರ್ಷದಲ್ಲಿ. ಅಂದ್ರೆ ಮನುಷ್ಯನಿಗೆ ಸವಾಲುಗಳೇ ಕಲಿಸ್ಕೊಡುತ್ತೆ. ಆಸಕ್ತಿ ಇರ್ಬೇಕು, ಕಲಿಯುವಂತ ಆಸಕ್ತಿ, ಮತ್ತೆ ಪ್ರಾಕ್ಟಿಕಲ್ ಆಗಿ ಇಂಪ್ಲಿಮೆಂಟ್ ಮಾಡುವಂತಹ ಒಂದು ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಡೆಡಿಕೇಟೆಡ್ ಆಗಿ ಮಾಡಿದ್ರೆ ಎನಿ ಬಿಸ್ನೆಸ್ ಯಾವ್ದಾದ್ರು ಎಂತ ಸಣ್ಣ ಬಿಸ್ನೆಸ್ ಗುನು ಎಲ್ಲಾದ್ರಲ್ಲೂ ದುಡ್ಡು ಇರುತ್ತೆ. ಮೊದಲೇ ಗೊತ್ತಿರ್ಬೇಕು ಅಂತ ಏನೂ ಇಲ್ಲ ಸರ್, ಏನೂ ಇಲ್ಲ. ನೀವು ಪ್ರಾರಂಭ ಮಾಡಿದ್ಮೇಲೂ ನೀವು ಕಲ್ತ್ಕೋಬಹುದು, ಅದೇ ಕಲ್ಸುತ್ತೆ ನಿಮ್ಗೆ. ಅದೇ ನೀವು ಇನ್ವಾಲ್ವ್ ಆದ್ರೆ ನಿಮ್ಗೆ ಅದ ಟೈಮೇನೆ, ಆ ಜನನೇ, ಆ ಸಮಯನೇ ಕಲ್ಸ್ಬಿಡುತ್ತೆ ನಿಮ್ಗೆ. ನಿಜ ಕಲ್ಸ್ಕೊಂಡು ಹೋಗುತ್ತೆ. ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಮುಂದಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಸೊ ಅಗೇನ್ ವಿಚಾರಕ್ಕೆ ಬರೋದಿದ್ರೆ ಯಾವ ರೀತಿ ಒಂದು ಬಂಡವಾಳ ನೀವು ಆರಂಭದಲ್ಲಿ ಹಾಕ್ಬೇಕಾಯ್ತು, ಆಮೇಲೆ ಎಷ್ಟು ವರ್ಷ ಆಯ್ತು, ಅದಕ್ಕೆ ಏನೆಲ್ಲ ತಯಾರಿ ಬೇಕಾಗುತ್ತೆ ಒಂದು ಗಾಣದ ಒಂದು ಮಿಲ್ ಮಾಡ್ಬೇಕಿದ್ರೆ? ಪ್ರಾರಂಭದಲ್ಲಿ ವಿಜಯನಗರ ಅಂತಂದ್ರೆ ನಾನು
ಒಂದು 10 ವರ್ಷದಿಂದ ಅಲ್ಲೇ ಇದ್ದಿದ್ರಿಂದ ನನಗೆ ಲೋಕಲ್ ಅಲ್ಲಿ ಒಂದಷ್ಟು ಅಲ್ಲಿ ಜನ ಗೊತ್ತಿದ್ರಿಂದ ಪರಿಚಯ ಇತ್ತು. ಪರಿಚಯ ಆ ಏರಿಯಾ ಗೊತ್ತಿದ್ರಿಂದ ಜನ ಗೊತ್ತಿದ್ರಿಂದ ಅಲ್ಲೇ ಮಾಡೋದು ಅಂತ ನಿರ್ಧಾರ ಮಾಡ್ಕೊಂಡಿದ್ದೆ. ಸೊ ಒಂದಷ್ಟು ಜಾಗಗಳು ನೋಡಿದ್ಮೇಲೆ ಒಂದು ಪ್ರಾಪರ್ಟಿ ಒಂದು ಫೈನಲ್ ಮಾಡ್ಕೊಂಡೆ. ಒಂದು ಒಳ್ಳೆ ಸ್ಥಳವನ್ನು ಒಂದೇ ಸ್ಥಳ ಪ್ರಾಪರ್ಟಿ ಫೈನಲ್ ಹೇಗೆ ಅಂತಂದ್ರೆ ಒಂದು ಮೈನ್ ರೋಡ್ ಇದ್ರೆ ಫ್ಲೋಟಿಂಗ್ ಕ್ರೌಡ್ ಬರುತ್ತೆ, ಓಡಾಡ್ತಿರೋ ಜನ ನೋಡಿ ಬರ್ತಾರೆ. ಇಂಟೀರಿಯರ್ ಇದ್ರೆ ಜನ ಬರಲ್ಲ, ಅದೊಂದು ಟಿಪ್ಪು. ಸೊ ಪ್ರಾಪರ್ಟಿ ಫೈನಲ್ ಮಾಡದ್ಮೇಲೆ ನಮ್ದು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಟೋಟಲ್ ಎಲ್ಲ ಒಂದು 20 ಲಕ್ಷ ಆಗಿತ್ತು ಸರ್. ಒಂದು ಮೆಷಿನ್ ಪರ್ಚೇಸ್ ಮಾಡಿದ್ವಿ. ಹೌದು, ಒಂದ್ 1000 ಸ್ಕ್ವೇರ್ ಫೀಟ್ ಇದೆ ಜಾಗ. ಒಂದು ಮೆಷಿನ್ ಪರ್ಚೇಸ್ ಮಾಡಿದ್ವಿ ಅಡ್ವಾನ್ಸ್. ಅದಕ್ಕೆ ಬೇಕಾಗಿರೋಂತ ಮತ್ತೆ ಬಿಲ್ಡಿಂಗ್ ಕೌಂಟ್ರು, ಒಂದಷ್ಟು ಟ್ರ್ಯಾಕ್ಸ್, ರಾ ಮೆಟೀರಿಯಲ್ಸ್. ಈ ಮೆಷಿನರಿ ಎಲ್ಲಿ ಸಿಗುತ್ತೆ? ಮೆಷಿನರಿ ಬೆಂಗಳೂರಲ್ಲೂ ಇದೆ. ಸೊ ನಮ್ದು ಆಂಡವರ್ ಅಂತ ಈರೋಡ್ ಕಂಪ್ನಿ ನಮ್ದು. ಈರೋಡ್, ಹೌದು. ಇವರು ತುಂಬಾ ಹಳಬರು ಈ ಫೀಲ್ಡ್ ಅಲ್ಲಿ, ಒಂದು 50-60 ವರ್ಷದ ಎಕ್ಸ್ಪೀರಿಯನ್ಸ್ ಇರೋಂಥ ಕಂಪ್ನಿ. ಚೆನ್ನಾಗಿದೆ ಅವ್ರದ್ದು ಅಲೈನ್ಮೆಂಟ್ಸ್. ಸೊ ಮೋಟರ್ ಕ್ವಾಲಿಟಿ, ಮೋಟರ್ ಕಂಪ್ನಿಗಳದ್ದು ಎಲ್ಲ ಅವ್ರು ಚೆನ್ನಾಗಿರುತ್ತೆ ಮೆಷಿನ್ಸ್. ಸೊ ಹಂಗಾಗಿ ಆ ಮೆಷಿನ್ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಒಂದು ಮೆಷಿನ್ ಹಾಕೊಂಡಿದ್ವಿ ಸ್ಟಾರ್ಟಿಂಗ್. ಒಂದು ಮೆಷಿನ್ ಅಲ್ಲಿ ಹೆಚ್ಚು ಕಡಿಮೆ 1 ವರ್ಷ ರನ್ ಮಾಡಿದ್ವಿ. ಒಂದೇ ಮೆಷಿನ್ ಅಲ್ಲಿ ಫುಲ್ ಟೈಮ್ ರನ್ ಮಾಡ್ತಾ ಇದ್ವಿ 1 ವರ್ಷ. ಸೊ ಅದ್ರ ಒಂದೇ ಮೆಷಿನ್ ಇಟ್ಕೊಂಡು ಈ ಗಾಣದ ಎಣ್ಣೆ ಬಿಸ್ನೆಸ್ ಮಾಡಬಹುದು? ಹೌದೌದು, ಮಾಡ್ಬೋದು ಸರ್, ಮಾಡ್ಬೋದು. ಒಂದೇ ಮೆಷಿನ್ ಅಲ್ಲಿ ಎಲ್ಲಾ ಎಣ್ಣೆಗಳು ಮಾಡ್ಬೋದು, ಕ್ಲೀನ್ ಮಾಡ್ಕೊಂಡು ಎಡಿಬಲ್ ಆಯಿಲ್ಸ್ ಎಲ್ಲಾನು ಮಾಡ್ಬೋದು. ನಾನ್ ಎಡಿಬಲ್ ಮಾಡಕ್ಕಾಗಲ್ಲ ಅಷ್ಟೇನೆ. ಅದರ್ವೈಸ್ ಎಡಿಬಲ್ ನೀವು ಕಡಲೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಸೂರ್ಯಕಾಂತಿ ಎಣ್ಣೆ, ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ ಎಲ್ಲಾನು ಮಾಡ್ಬೋದು. ಒಂದೇದ್ರಲ್ಲಿ ಎಲ್ಲ ಮಾಡ್ಬೋದು. ಒಂದ್ ವರ್ಷದವರೆಗೂ ರನ್ ಮಾಡಿದ್ವಿ. ಆಮೇಲೆ ಏನಾದ್ರು ಎಕ್ಸ್ಟೆಂಡ್ ಮಾಡ್ಬೇಕಲ್ಲ ಅಂತ ಹೇಳಿ ಲೋನ್ ಪ್ರಯತ್ನ ಸ್ಟಾರ್ಟ್ ಮಾಡಿದ್ವಿ. ವಿಚಾರ ಇದು. ಹೌದು, PMFME ಅಂತ ಒಂದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ದು. PMFME, ಸೊ ಪ್ರಧಾನ ಮಂತ್ರಿ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಎಂಟರ್ಪ್ರೈಸಸ್ ಅಂತ ಬರುತ್ತೆ. ಎನಿ ಫುಡ್ ಇಂಡಸ್ಟ್ರೀಸ್ಗೆ ಲೋನ್ ಸಿಗುತ್ತೆ ಈ ಸ್ಕೀಮ್ ಅಂಡರ್ ಅಲ್ಲಿ. ಎಣ್ಣೆ ಮಿಲ್ ಅಂತ ಅಲ್ಲ, ಯಾವ್ದಾದ್ರು ಫುಡ್ ಇಂಡಸ್ಟ್ರೀಸ್, ಯಾವುದೇ ಆಹಾರ ಬಿಸ್ನೆಸ್ ಮಾಡೋದಿದ್ರೆ ಹೌದೌದು ಈ ಸ್ಕೀಮ್ ಯೋಜನೆಯಲ್ಲಿ ಸಾಲ ಸಿಗುತ್ತೆ. ಎಷ್ಟು ಸಾಲ ಸಿಗುತ್ತೆ? ಸಾಲ ಅಂತಂದ್ರೆ ಸಬ್ಸಿಡಿಗೆ ನಿಮ್ಗೆ ಅಪ್ ಟು 30 lakhs ವರೆಗೂ, 30 ಲಕ್ಷದವರೆಗೂ ಸಬ್ಸಿಡಿ ಲೋನ್ ಸಿಗುತ್ತೆ. ಸಬ್ಸಿಡಿ ಅಂದ್ರೆ 35% ಕೇಂದ್ರ ಸರ್ಕಾರದ್ದು, 15% ರಾಜ್ಯ ಸರ್ಕಾರದ್ದು, ಒಟ್ಟು 50% ಸಬ್ಸಿಡಿ ಸಿಗುತ್ತೆ 30 ಲಕ್ಷದವರೆಗೂ. 30 ಲಕ್ಷ ತಗೊಂಡ್ರಿ ಅಂದ್ರೆ 10% ಮಾರ್ಜಿನ್ ಮನಿ ನಾವೇ ಪೇ ಮಾಡಬೇಕು. 3 ಲಕ್ಷ ಮಾರ್ಜಿನ್ ಮನಿ. 27 ಲಕ್ಷದಲ್ಲಿ 50% ಸಬ್ಸಿಡಿ ಸಿಗುತ್ತೆ. ಸೊ ನಿಮ್ಗೆ 30 ಮೇಲೂ ಬೇಕು ಅಂತಂದ್ರೆ ಸಬ್ಸಿಡಿ ಸಿಗಲ್ಲ, ಲೋನ್ ಕೊಡ್ತಾರೆ. ಲೋನ್ ಕೊಡ್ತಾರೆ ಹಾಗೆ. ಸೊ ಅಂದ್ರೆ ಒಂದು 30 ಲಕ್ಷದವರೆಗೆ ಬಂಡವಾಳ ಮಾಡಿದ್ರೆ ಈ ಸಾಲ ಬಹಳ ಸುಲಭವಾಗಿ ಸಿಗುತ್ತೆ. ಸೊ ಲೋನ್ ಹೇಗೆ ಅಂತಂದ್ರೆ, ನೀವು ಯಾವ ಇಂಡಸ್ಟ್ರಿ ಮಾಡ್ತಾ ಇದ್ದೀರಾ, ಸೊ ಅದಕ್ಕೆ ಏನೇನ್ ಬೇಕು ಅದನ್ನೊಂದು ಪ್ರಾಜೆಕ್ಟ್ ಮಾಡ್ಬೇಕಾಗ್ತದೆ. DPR ಮಾಡ್ಬೇಕು, ಏನೇನು ಎಕ್ಸ್ಪೆಕ್ಟ್ ಮಾಡ್ಬೇಕು ನೀವು ಅಂತ, ಎಷ್ಟೆಷ್ಟಾಗತ್ತೆ ಮೆಷಿನರೀಸ್ ತಗೊಳ್ಳೋದಕ್ಕೆ ಎಷ್ಟೆಷ್ಟಾಗತ್ತೆ, ಅದನ್ನೆಲ್ಲ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಮಾಡಿದ್ರೆ ಒಂದು ಕಮಿಟಿ ಇರುತ್ತೆ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಲ್ಲಿ. ನೀವ್ ಎಷ್ಟು ಕೇಳಿದಿರಾ ಅವ್ರು ಎಷ್ಟು ಅಪ್ರೂವ್ ಮಾಡ್ತಾರೆ, ನಿಮ್ದೆಲ್ಲ ನೋಡ್ತಾರೆ. ಅವ್ರಿಗೆ ಡೌಟ್ ಬಂದ್ರೆ ಒಂದು ಪರ್ಸನಲ್ ಇಂಟರ್ವ್ಯೂ ಮಾಡ್ತಾರೆ ಬ್ಯಾಂಕ್ ಅಲ್ಲಿ. ನೀವು ಮಾಡ್ತೀರಾ, ನಿಮ್ ಕೈಲಿ ಆಗತ್ತಾ, ಕೇಪಬಿಲಿಟಿ ಇದೆಯಾ ಅನ್ನೋದೆಲ್ಲ ಚೆಕ್ ಮಾಡ್ಕೊಳ್ತಾರೆ. ಚೆಕ್ ಮಾಡ್ಕೊಂಡು ಲೋನ್ ಸ್ಯಾಂಕ್ಷನ್ ಆಗುತ್ತೆ. ಲೋನ್ ಸ್ಯಾಂಕ್ಷನ್ ಹೇಗಾಗತ್ತೆ, ನನಗೆ ಕೊಡಲ್ಲ ದುಡ್ಡು ನಮ್ಗೆ, ಅಂದ್ರೆ ಯಾರು ಕಸ್ಟಮರ್ ಇರ್ತಾನೆ ಅವನು ಕೊಟ್ಬಿಡಲ್ಲ. ಸೊ ನಾನು ಮೆಷಿನರೀಸ್ ಅಂತ ನಾನು 4 ಮೆಷಿನ್ ತಗೊಂಡಿದ್ದೆ. ನಾನು ಎಲ್ಲಿಂದ ತಗೊಳ್ತಾ ಇದ್ದೀನಿ ಮೆಷಿನ್, ಆ ಸಪ್ಲೈಯರ್ ಡೀಟೇಲ್ಸು, ಅವನದು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಕೊಡಬೇಕು. ಅವನ ಹತ್ರ ನೀವು ಪ್ರೈಸು ನೆಗೋಷಿಯೇಟ್ ಮಾಡ್ಕೊಂಡು ಫೈನಲ್ ಅಮೌಂಟ್ ಏನಿರುತ್ತೆ ಅದಕ್ಕೊಂದು ಪ್ರೊಫಾರ್ಮಾ ಇನ್ವಾಯ್ಸ್ ಕೊಟ್ಟರೆ ಬ್ಯಾಂಕರ್ ಅವ್ರು ಎಷ್ಟು ದಿನದಿಂದ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಾರೆ, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆಯಾ, ಅವ್ನು ಡಿಸ್ಟ್ರಿಬ್ಯೂಟರ್ ಅಥವಾ ಮ್ಯಾನುಫ್ಯಾಕ್ಚರರ್ ಅಂತ ಎಲ್ಲ ಚೆಕ್ ಮಾಡ್ತಾರೆ. ಅವ್ರು ಬ್ಯಾಂಕರ್ ಹತ್ರ ಎಲ್ಲ ವೆರಿಫೈ ಮಾಡ್ಕೊಳ್ತಾರೆ. ನಾವೇನು ಅಮೌಂಟ್ ಕೊಟ್ಟಿರ್ತೀವಿ, ಪ್ರೊಫಾರ್ಮಾ ಇನ್ವಾಯ್ಸ್ ಕೊಟ್ಟಿರ್ತೀವಿ, ಅದನ್ನ ಅವನಿಗೆ ಡೈರೆಕ್ಟ್ ಆಗಿ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನಮಗ್ ಬರಲ್ಲ ಅಮೌಂಟ್, ದುಡ್ಡು ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ನಮ್ಗೆ ಏನ್ ಬರುತ್ತೆ ಅಂತಂದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾದ್ರು ಬೇಕಾದ್ರೆ ನಮಗ್ ಕೊಡ್ತಾರೆ. ಒಂದು 15-20% ಏನೋ ಕೊಡ್ತಾರೆ ಅಂತ ಅನ್ಸುತ್ತೆ ವರ್ಕಿಂಗ್ ಕ್ಯಾಪಿಟಲ್. ನಾನ್ ತಗೊಂಡಿಲ್ಲ. ವರ್ಕಿಂಗ್ ಕ್ಯಾಪಿಟಲ್ ಬೇಕಾದ್ರೆ ವರ್ಕಿಂಗ್ ಕ್ಯಾಪಿಟಲ್ ಕೊಡ್ತಾರೆ, ಅದನ್ನ ಮಾತ್ರ ನಮ್ಮ ಅಕೌಂಟ್ ಬರುತ್ತೆ. ಸೊ ಹಾಗೆ. ಸೊ ಅಂದ್ರೆ ಇದನ್ನ ಹೇಗ್ ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅಂದ್ರೆ ಮಿಸ್ಯೂಸ್ ಆಗ್ಬಾರ್ದು. ಕರೆಕ್ಟ್. ಸೊ ಇಲ್ಲ ಅಂದ್ರೆ ಜನ ಮಿಸ್ಯೂಸ್ ಮಾಡ್ತಾರೆ ಅಂತ. 30 ಲಕ್ಷ ತಗೊಂಡು ಬೇರೆ ಎಲ್ಲ ಇನ್ವೆಸ್ಟ್ ಮಾಡಬಾರ್ದು. ಹೌದೌದು. ಮತ್ತೆ ಅದನ್ನ ಅವ್ರು ಮಾನಿಟರ್ ಮಾಡ್ಬೇಕಾಗ್ತದೆ, ಅದು ಅಡಿಷನಲ್ ಕೆಲಸ ಅವ್ರಿಗೆ. ಅದಕ್ಕೆ ಏನ್ ಮಾಡ್ತಾರೆ, ಆಮೇಲೆ ಪ್ಯೂರ್ಲಿ ಮೆಷಿನರಿ ಲೋನ್ ಇದು. ಸೊ ಮೆಷಿನರೀಸ್ಗೆ ಅಂತಾನೆ ಕೊಡೋದು. ಸೊ ಹಂಗಾಗಿ ಮೆಷಿನರಿ ಸಪ್ಲೈಯರ್ಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಸೊ ಹಾಗೆ ಇದಕ್ಕೆ ಯಾವ್ದೊಂದು ಕೊಲಾಟ್ರಲ್ ಬೇಕಾಗಲ್ಲ, ಕೊಲಾಟ್ರಲ್ ಫ್ರೀ ಇದು. ಸೊ ಪ್ರಾಜೆಕ್ಟ್ ರಿಪೋರ್ಟ್ ಬಹಳ ಚೆನ್ನಾಗಿ ಮಾಡ್ಬೇಕು. ಹೌದು. 10 ಲಕ್ಷ ತಗೊಳ್ತೀವಿ ಅಂದ್ರೆ 10 ಲಕ್ಷ ಏನೇನಕ್ಕೆ ಅದನ್ನ ಬೈಫರ್ಕೇಶನ್ ಮಾಡಿ ಕೊಡ್ಬೇಕು, ಏನೇನಕ್ಕೆ ಅಂತ ಅಷ್ಟೇನೆ.
ಸೊ ಈ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ರೆಡಿ ಮಾಡುವುದಿರ್ಬೋದು ಅಥವಾ ಬ್ಯಾಂಕ್ ಅನ್ನ ಕಾಂಟ್ಯಾಕ್ಟ್ ಮಾಡೋದಿರ್ಬೋದು, ಈ ಎಲ್ಲ ಪ್ರೊಸೀಜರ್ಗೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ ಒಂದು ವಿಷಯ. ಇನ್ನೊಂದೇನಂದ್ರೆ ಇದೆಲ್ಲ ನೀವೇ ತಿಳ್ಕೊಂಡು ಮಾಡಿದ್ರೆ ಅಥವಾ ಯಾರಾದ್ರೂ ಹೆಲ್ಪ್ ತಗೊಂಡ್ರೆ, ಚಾರ್ಟೆಡ್ ಅಕೌಂಟ್ ಇರ್ಬೋದು ಅಥವಾ ಬೇರೆ ಯಾರು ಬಿಸಿನೆಸ್ ಕನ್ಸಲ್ಟೆಂಟ್ ಇರ್ಬೋದು, ಆ ತರ ಮಾಡಿದ್ರೆ ಹೇಗೆ ಮಾಡಿದ್ರಿ ಅಂತ? ಸೊ ಮೊದಲಿಗೆ ಡಾಕ್ಯುಮೆಂಟೇಶನ್ ಎಲ್ಲ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟೇಶನ್ ಇತ್ತು. ಸೊ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಿದ್ರಿಂದ ಸೊ ಅಪ್ಲೈ ಮಾಡೋದು ಎಲ್ಲ ನಾವೇ ಮಾಡ್ಕೋಬಹುದು. ಬೇಕಾದ್ರೆ ಕನ್ಸಲ್ಟೆಂಟ್ಸ್ ಇದಾರಲ್ಲ ಅದಕ್ಕೆ. ಸೊ ಅಫಿಷಿಯಲಿ ಡಿಪಾರ್ಟ್ಮೆಂಟ್ ಅಪ್ರೂವ್ಡ್ ಕನ್ಸಲ್ಟೆಂಟ್ಸೇ ಇದಾರೆ ಅದಕ್ಕೆ. ಹೌದಾ? ಹೌದೌದು. ಯಾವ ಡಿಪಾರ್ಟ್ಮೆಂಟ್? ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಅಪ್ರೂವ್ಡ್. ಹೌದು, ಅಲ್ಲಿ ಕನ್ಸಲ್ಟೆಂಟ್ಸ್ ಇದಾರೆ. ಸೊ ಅವರು ಮಾಡ್ಕೊಡ್ತಾರೆ. ಅವರು ಎಲ್ಲ ಪ್ರಾಜೆಕ್ಟ್ ರಿಪೋರ್ಟ್ ಒಂದು 2,000 ರಿಂದ 3,000 ಚಾರ್ಜ್ ಮಾಡ್ತಾರೆ. ಅವರು ನಾಮಿನಲ್ ಚಾರ್ಜಸ್ ಇರುತ್ತೆ, ಅವರೆಲ್ಲ ಕೋಆರ್ಡಿನೇಟ್ ಮಾಡಿನೂ ಮಾಡ್ಕೊಡ್ತಾರೆ. ಅವಶ್ಯಕತೆ ಇದ್ರೆ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ ಬಿಸಿನೆಸ್ ಕನ್ಸಲ್ಟೆನ್ಸಿ ನೆರವನ್ನು ಕೂಡ ಪಡಿಬಹುದು. ಮಾಡ್ಬೋದು ಸರ್, ಮಾಡ್ಬೋದು. ಹಂಗೂ ಮಾಡ್ಬೋದು. ಅನುಕೂಲ ಇದೆ. ಹೌದು ಸರ್, ಹೌದು ಹೌದು ಮಾಡ್ಬೋದು. ಹಂಗೂ ಆಗತ್ತೆ. ಅಪ್ಲೈ ಮಾಡಿದ್ಮೇಲೆ ಲೋನ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗಿ ನಾವ್ ಯಾವ್ದು ಬ್ಯಾಂಕರ್ ಕೊಟ್ಟಿರ್ತೀವಿ, ಪ್ರೈಮರಿ ಬ್ಯಾಂಕರ್ ಕಳಿಸ್ತಾರೆ. ಬ್ಯಾಂಕರ್ ವೆರಿಫೈ ಮಾಡ್ಕೊಳ್ತಾರೆ. ನಾವು ಅಷ್ಟೊತ್ತಿಗೆ ಒಂದು ಜಾಗ ಸ್ಪೆಸಿಫೈ ಮಾಡಿರ್ಬೇಕು. ಒಂದು ಜಾಗ ಸ್ಪೆಸಿಫೈ ಮಾಡಿದ್ರೆ ಬ್ಯಾಂಕರ್ ವೆರಿಫೈ ಮಾಡ್ಕೊಳ್ತಾರೆ. ಸೊ ಇವ್ರು ಇದಾರ, ಎಕ್ಸಿಸ್ಟೆನ್ಸ್ ಇದೆಯಾ, ಕಂಪ್ನಿ ಮಾಡ್ತಿದಾರ, ಬಿಸ್ನೆಸ್ ರನ್ನಿಂಗ್ ಇದೆಯಾ ಅಥವಾ ಹೊಸದಾಗಿ ಮಾಡ್ತಿದಾರ, ಎಲ್ಲ ಚೆಕ್ ಮಾಡ್ಕೊಂಡು ಬ್ಯಾಂಕರ್ ಲೋನ್ ಡಿಸ್ಪರ್ಸ್ ಮಾಡ್ತಾರೆ. ಈ ವೆರಿಫೈ ಪ್ರೊಸೀಜರ್ ಅಂತ ತಾವು ಹೇಳಿದ್ರಲ್ವಾ, ಅದು ಒಂದ್ ಕಡೆ 2 ಕಡೆ ಆಗುತ್ತಾ? ಡಿಪಾರ್ಟ್ಮೆಂಟ್ ಮತ್ತು ಬ್ಯಾಂಕ್, ಅಥವಾ ಡಿಪಾರ್ಟ್ಮೆಂಟ್ ಆದನ್ನ ಬ್ಯಾಂಕ್ ವೆರಿಫಿಕೇಶನ್ ಬ್ಯಾಂಕರ್ ಮಾಡ್ತಾರೆ. ಅದನ್ನ ಬ್ಯಾಂಕರೇ ಮಾಡೋದು. ನಾವ್ SBI, ನಮ್ ಬ್ಯಾಂಕರ್ SBI ಅವರೇ ಮಾಡ್ತಾರೆ. ಹೌದು ಸರ್, ಹೌದು. ಸೊ ಬ್ಯಾಂಕ್ ಕಡೆಯಿಂದ ಅದು ಅಪ್ರೂವಲ್ ಆದ ನಂತರ ಅದು ಮುಂದಿನ ಇದಾಗುತ್ತೆ, ವಿತರಣೆ ಆಗುತ್ತೆ. ಹೌದು ಸರ್, ಹೌದು ಹೌದು ಹೌದು. ಸೊ ಹಾಗಾಗಿ ಈ ಒಂದು ಲೋನ್ 30 ಲಕ್ಷದವರೆಗೆ ವಿತ್ ಸಬ್ಸಿಡಿ ಲೋನ್ ಸಿಗುತ್ತೆ ಅಂತ ತಾವು ಹೇಳಿದ್ರು. ಬಹಳ ಉಪಯುಕ್ತವಾದ ಮಾಹಿತಿ ನಮ್ಮ ವೀಕ್ಷಕರಿಗೆ ಅಂತ ನಾನು ಅನ್ಕೊಂಡಿದ್ದೆ. ಮುಖ್ಯವಾಗಿ ಯಾರು ಏನಾದ್ರೂ ಸ್ವಂತ ಬಿಸ್ನೆಸ್ ಮಾಡಬೇಕು ಅನ್ನೋರಿಗೆ ಬಹಳ ಯೂಸ್ ಆಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಇನ್ನೊಂದು ಮುಖ್ಯವಾದ ಸಂಗತಿ ಏನಂದ್ರೆ, ಯಾವುದೇ ಜಾತಿಯವರು ಲಿಂಗ ಭೇದ ಇಲ್ದಂಗೆ, ಜಾತಿ ಭೇದ ಇಲ್ದಂಗೆ ಯಾರು ಬೇಕಾದ್ರೂ ತಗೋಬಹುದು. ಯಾವ್ದೋ ಒಂದು ರಿಸರ್ವೇಶನ್ ಬೇಡ, ಏನು ಇಲ್ಲ, ಕ್ಯಾಟಗರಿ ಕೇಳಲ್ಲ. ಇರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಜೆಂಡರ್, ಯಾರು ಬೇಕಾದ್ರೂ ಮಾಡ್ಬೋದು. ಎನಿಬಡಿ ಯಾರು ಬೇಕಾದ್ರೂ ತಗೋಬಹುದು. ಅದೊಂದು ಇಂಪಾರ್ಟೆಂಟ್. ಎಜುಕೇಶನ್ ಕ್ವಾಲಿಫಿಕೇಶನ್ ಬೇಕಾಗುತ್ತಾ? ಇಲ್ಲ, ಅದು ಬೇಡ, ಅದು ಇಲ್ಲ. ಸಾಮಾನ್ಯ ಓದು ಬರಹ ಗೊತ್ತಿದ್ರು ಸಾಕು. ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಇರೋದು ಅಂದ್ರೆ ಉದ್ಯೋಗ ಇದ್ ಮಾಡ್ಬೇಕು ಅಂತ. ನೀವೇನು ಮಿನಿಮಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಮಾಡಿ ಅಂತ ಬ್ಯಾಂಕರ್ಸ್ ಹೇಳೋದು. IT ಇಲ್ದಿದ್ರು, GST ಇಲ್ದಿದ್ರು ಇಂಡಿವಿಜುವಲ್ಸ್ಗೂ ಕೊಡಿ ಅಂತ. ಬಟ್ ಬ್ಯಾಂಕರ್ಸ್ ಅವ್ರ ಸೇಫ್ಟಿಗೆ ಒಂದು ಮಿನಿಮಲ್ ಡಾಕ್ಯುಮೆಂಟೇಶನ್ಸ್ ಕೇಳ್ತಾರೆ. ಏನ್ ಕೇಳ್ತಾರೆ? GST ಸರ್ಟಿಫಿಕೇಶನ್ ಕೇಳ್ತಾರೆ. GST ರಿಜಿಸ್ಟ್ರೇಷನ್ ಇದೆಯಾ, IT ಇದೆಯಾ, GST ಆಲ್ರೆಡಿ ಎಕ್ಸಿಸ್ಟೆನ್ಸ್ ಇದ್ರೆ IT ಇದೆಯಾ, ಇಲ್ಲ ಅಂತಂದ್ರೆ ಇಂಡಿವಿಜುವಲ್ IT ಕೇಳ್ತಾರೆ. ಈಗ ಪ್ರೊಪ್ರೈಟರಿ ಮಾಡಿಸಿದ್ರೆ ಅಂದ್ರೆ ಇಂಡಿವಿಜುವಲ್ IT ಕೇಳ್ತಾರೆ. ಈ ಫುಡ್ ಇಂಡಸ್ಟ್ರಿ ಅದರಿಂದ ಫುಡ್ ಲೈಸೆನ್ಸ್ ಕೇಳ್ತಾರೆ. ಒಂದು ಜಾಗದ ಡಾಕ್ಯುಮೆಂಟ್ ಕೇಳ್ತಾರೆ, ರೆಂಟಲ್ ಅಗ್ರಿಮೆಂಟ್, ಲೀಸ್ ಅಗ್ರಿಮೆಂಟ್ ಕೇಳ್ತಾರೆ. ಅದು ಬಿಟ್ರೆ ಅಷ್ಟೇ, ಇದೇ ಮೇನ್ ಡಾಕ್ಯುಮೆಂಟ್ಸ್. ಅಲ್ಲ ನಾಳೆ ಸರ್, ಈಗ ಬಿಸಿನೆಸ್ ಮಾಡೋರಿಗೆ ಸಾಮಾನ್ಯ ಯಾವ್ದು ಇರಲ್ಲ, GST ಅಂದ್ರೆ ಹೇಗೆ ಚಾನ್ಸಸ್ ಇಲ್ವಲ್ಲ. ಸೊ ಅಂತಂದ್ರೆ ಮಾಡ್ಕೊಂಡು ನಂತರ ಅಪ್ರೋಚ್. ಹೌದೌದು, ಒಂದು GST ರಿಜಿಸ್ಟ್ರೇಷನ್ ಮಾಡ್ಕೊಂಡು, GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್ ಮಾಡ್ಕೊಂಡು ಅಪ್ರೋಚ್ ಮಾಡ್ಬೋದು. ಸೊ ಅದು ಈಸಿಯಾಗಿ ಮಾಡಕ್ ಆಗುತ್ತೆ ಸರ್. GST ರಿಜಿಸ್ಟ್ರೇಷನ್, ಫುಡ್ ಲೈಸೆನ್ಸ್ ನಿಮ್ಗೊಂದು 15-20 ದಿನದಲ್ಲಿ ಆಗ್ಬಿಡತ್ತೆ. ಬಹಳ ಬೇಗ ಆಗುತ್ತೆ. ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರೆ GST ಒಂದು ವಾರದಿಂದ 10 ದಿನ ತಗೊಳುತ್ತೆ ಮ್ಯಾಕ್ಸಿಮಮ್. ಅಂದ್ರೆ ಫುಡ್ ಲೈಸೆನ್ಸ್ ಒಂದು 15-20 ದಿನ ತಗೊಳುತ್ತೆ. ಸೊ ನಾರ್ಮಲ್ KYC ಪ್ರೊಸೀಜರ್ ಮೂಲಕ ಅದಕ್ಕೆ ಅಪ್ಲೈ ಮಾಡ್ಬೋದು ಸರ್, ಮಾಡ್ಬೋದು, ಆಗುತ್ತೆ. ಪ್ರೊಪ್ರೈಟರಿ ಅಂತಂದ್ರೆ ಇನ್ನು ಬೇಗ ಆಗ್ಬಿಡುತ್ತೆ. ಪಾರ್ಟ್ನರ್ಶಿಪ್ ಅಂತಂದ್ರೆ ಒಂದು ಪಾರ್ಟ್ನರ್ಶಿಪ್ ಡೀಡ್ ಮಾಡ್ತಾರೆ, ಅಕೌಂಟೆಂಟ್ಸ್ ಮಾಡ್ತಾರೆ, CAಗಳು ಮಾಡ್ಕೊಡ್ತಾರೆ. ಒಂದು 15-20 ದಿನದಲ್ಲಿ ನಿಮ್ಗೆ ಈ ಡಾಕ್ಯುಮೆಂಟ್ಸ್ ಆಗ್ಬಿಡುತ್ತೆ. ಸೊ ಬ್ಯಾಂಕ್ ಅಪ್ರೋಚ್ ಮಾಡಿದ್ರೆ, ಬ್ಯಾಂಕ್ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿದ್ರೆ ಅದೊಂದು ಒಂದು ತಿಂಗಳ 1-2 ತಿಂಗಳವರೆಗೂ ತಗೊಳುತ್ತೆ. ಸೊ ಪ್ರತಿ ಮಂತ್ ಮೀಟಿಂಗ್ ಇರುತ್ತೆ. ಆ ಮೀಟಿಂಗ್ಗಳಲ್ಲಿ ಇದು ಅಪ್ರೂವ್ ಆಗುತ್ತೆ. ಒಂದು ಜಾಯಿಂಟ್ ಕಮಿಷನರ್ದು ಒಂದು ಮೀಟಿಂಗ್, ಜಾಯಿಂಟ್ ಡೈರೆಕ್ಟರ್ದು ಒಂದು ಕಮಿಟಿ ಇರುತ್ತೆ. ಕಮಿಟಿಲಿ ಮುಂದೆ ಬರುತ್ತೆ, ಅಪ್ರೂವ್ ಆಗುತ್ತೆ, ಅದು ಬ್ಯಾಂಕರ್ ಕಳಿಸ್ತಾರೆ. ಹಾರ್ಡ್ಲಿ ಒಂದು 50-60 ದಿನ ತಗೊಳುತ್ತೆ ಅದಕ್ಕೆಲ್ಲ, ಜಾಸ್ತಿ ಅಂದ್ರೆ. ಆಮೇಲೆ ಬ್ಯಾಂಕ್ ಬರುತ್ತೆ. ಬ್ಯಾಂಕ್ ಅವ್ರು ಮತ್ತೆ ಡಾಕ್ಯುಮೆಂಟೇಶನ್ ಕೇಳ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ಸ್ ಅರೇಂಜ್ ಮಾಡ್ಕೊಟ್ರೆ ನಿಮ್ಗೆ ಒಂದು 3 ತಿಂಗಳಲ್ಲಿ ಸ್ಯಾಂಕ್ಷನ್ ಆಗುತ್ತೆ. ನಿಮ್ದೇನಾದ್ರು ಡಾಕ್ಯುಮೆಂಟ್ಸ್ ಅವ್ರು ಕೇಳಿದ್ ಸರಿ ಇಲ್ಲ ಅಥವಾ ಸಿಬಿಲ್ ಇಲ್ಲ ಅಂದ್ರೂ ಬ್ಯಾಂಕ್ ಅಲ್ಲಿ ರಿಜೆಕ್ಟ್ ಆಗೋ ಚಾನ್ಸ್. ಅದೇ ಕಾರಣ ನೋಡಿ ಯಾವ ಕಾರಣಕ್ಕೋಸ್ಕರ ನಿಮ್ಮ ಅರ್ಜಿಗಳು ತಿರಸ್ಕಾರ ಅಥವಾ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥದ್ದು. ಎರಡನೇದಾಗಿ ಆ ತರ ರಿಜೆಕ್ಟ್ ಆದಂತ ಸಂದರ್ಭದಲ್ಲಿ ಯಾವುದೇ ಹತಾಶೆ ಆಗ್ಬೇಕಾದ ಅಗತ್ಯ ಇಲ್ಲ ಅಂತ ಬಹಳ ಮಂದಿ ಹೇಳ್ತಾರೆ. ಸೊ ಅವಾಗ ಏನ್ ಮಾಡ್ಬೇಕು, ರೆಕ್ಟಿಫೈ ಮಾಡೋದು ಹೇಗೆ ಅಂತ ಒಂದು ಕಾರಣ ಏನ್ ಹೇಳಿ, ಆಮೇಲೆ ರೆಕ್ಟಿಫೈ ಮಾಡೋದು ಹೇಗೆ ಅಂತ. ಒಂದು ನಿಮ್ಗೆ ಯಾವುದೇ ಲೋನ್
ತಗೋಬೇಕು ಅಂತಂದ್ರು ಬ್ಯಾಂಕರ್ ಸಿಬಿಲ್ ನೋಡೋದು ಅದು ಸಾಮಾನ್ಯ ವಿಚಾರ. ಸಿಬಿಲ್ ಸ್ಕೋರ್ ಸಿಬಿಲ್ ಸ್ಕೋರ್ ನೋಡೋದು ಸಾಮಾನ್ಯ ವಿಚಾರ. ಅಂದ್ರೆ ನಮ್ ಬಗ್ಗೆ ಬ್ಯಾಂಕರ್ ಗ್ಯಾರಂಟಿ ಬರಬೇಕು. ನಾನು ಹಳೇದೇ ಯಾವ್ದಾದ್ರು ರೀಪೇಮೆಂಟ್ಸ್ ಸರಿಯಾಗಿ ಆನ್ ಟೈಮ್ ಮಾಡಿಲ್ಲ, ನನ್ನೇನೋ ಬೌನ್ಸ್ ಆಗಿದೆ ಅಂತಂದ್ರೆ ಡೆಫಿನೆಟ್ ಆಗಿ ಕೊಡಲ್ಲ, ಅವ್ರು ರಿಜೆಕ್ಟ್ ಮಾಡ್ತಾರೆ. ಇನ್ನೊಂದು ಜಾಗ ಬಂದು ನೋಡಿದಾಗ ಜಾಗ ಅವ್ರಿಗೆ ಕನ್ವಿನ್ಸಿಂಗ್ ಇರಬೇಕು. ಎಲ್ಲೋ ಚಿಕ್ಕದಾಗ ನೀವೊಂದು 50 ಸ್ಕ್ವೇರ್ ಫೀಟ್ 100 ಸ್ಕ್ವೇರ್ ಫೀಟ್ ತಗೊಬಿಟ್ಟು ಜಾಗ ತೋರಿಸ್ಬಿಟ್ಟು ಒಂದು 10 ಲಕ್ಷ 15 ಲಕ್ಷ ಎಲ್ಲ ಲೋನ್ ಕೇಳಿದ್ರೆ ಆಗ್ಲೂ ಬ್ಯಾಂಕ್ ರಿಜೆಕ್ಟ್ ಮಾಡುತ್ತೆ. ಈ ಜಾಗದಲ್ಲಿ ಆಗಲ್ಲ ಅನ್ನೋದು ಅವ್ರಿಗೆ ಕನ್ಫರ್ಮ್ ಆಗ್ಬಿಡುತ್ತೆ. ಕನ್ಫರ್ಮ್ ಆದಾಗ ಬ್ಯಾಂಕ್ ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಮೈನ್ ಮುಖ್ಯವಾಗಿ ಸಿಬಿಲ್ ಇಂದಾನೇ ರಿಜೆಕ್ಟ್ ಆಗ್ಬೋದು. ಸಿಬಿಲ್ ಜಾಗ ಕನ್ವಿನಿಯೆಂಟ್ ಅವ್ರಿಗೆ ಕನ್ವಿನ್ಸಿಂಗ್ ಇದ್ರೆ ಬ್ಯಾಂಕರ್ಗೆ ಸಾಮಾನ್ಯ ಲೋನ್ ರಿಜೆಕ್ಟ್ ಮಾಡಲ್ಲ. ಬ್ಯಾಂಕರ್ ಹೇಳೋ ಪ್ರಕಾರ, ಈಗ ನಮ್ಗೆ ಅವ್ರು ಹೇಳಿದ ಪ್ರಕಾರ ಅವ್ರು ರಿಜೆಕ್ಟ್ ಮಾಡ್ಬೇಕಾದ್ರೆ ಅದಕ್ಕೂ ಸ್ಟ್ರಾಂಗ್ ರೀಸನ್ ಕೊಡ್ಬೇಕು ಅವರು, ಅದರ್ವೈಸ್ ರಿಜೆಕ್ಟು ಕಷ್ಟ ಅಂತ ಅವ್ರಿಗೆ. ಸೊ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಆಗಿ ಬಂದಿದ್ದಕ್ಕೆ ಬ್ಯಾಂಕ್ ಈಸಿಯಾಗಿ ರಿಜೆಕ್ಟ್ ಮಾಡಂಗಿಲ್ಲ, ಸ್ಟ್ರಾಂಗ್ ರೀಸನ್ ಇಲ್ಲ ಅಂತಂದ್ರೆ. ಸೊ ಹಾಗಿದೆ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ನಿರಾಶೆಗೊಳಗಬೇಕಾದಂತಹ ಅವಶ್ಯಕತೆ ಇಲ್ಲ ಅಂತ ತಾವು ಹೇಳ್ತೀರಿ. ಹೌದು ಸರ್. ಏನಾದ್ರೂ ಈ ತರ ಸಣ್ಣ ಪುಟ್ಟ ತಪ್ಪುಗಳಾದಂತಹ ಸಂದರ್ಭದಲ್ಲಿ ಅದನ್ನ ಸರಿಪಡಿಸ್ಕೊಂಡು ಮತ್ತೆ ಈ ಬಿಸಿನೆಸ್ ಜರ್ನಿಯನ್ನ ಕಂಟಿನ್ಯೂ ಮಾಡ್ಬೋದು. ಸೊ ಅಲ್ವಾ? ಹೌದು ಸರ್, ಹೌದು. ಸೊ ಆಮೇಲೆ ಇನ್ನೊಂದು ಏನಂದ್ರೆ, ಈಗ ಓಕೆ ಲೋನ್ಗೆಲ್ಲ ಲೋನ್ ಬಂದಾಯ್ತು, ಮೂಲ ಸೌಕರ್ಯಗಳನ್ನೆಲ್ಲ ಏರ್ಪಾಟ್ ಮಾಡಿ ಆಯ್ತು, ಇದೆಲ್ಲ ಆದ್ಮೇಲೆ ಒಂದು ಪ್ರಾಡಕ್ಟ್ ಅನ್ನ ಮಾರ್ಕೆಟಿಂಗ್ ಹೇಗೆ ಮಾಡ್ತೀರಿ, ಮತ್ತೆ ಆದಾಯ ಸಾಮಾನ್ಯವಾಗಿ ಯಾವ ರೀತಿಯ ಹಂತಗಳಲ್ಲಿ ಅದು ಏರ್ತಾ ಹೋಗುತ್ತೆ, ಅಥವಾ ಆ ಸಂದರ್ಭದಲ್ಲಿ ಸವಾಲು ಉಂಟಾಗುತ್ತಾ? ಸೊ ಫರ್ದರ್ ಬಿಸ್ನೆಸ್ ಅನ್ನು ಹೇಗೆ ಕಂಟಿನ್ಯೂ ಮಾಡುವಂಥದ್ದು, ಈ ಬಗ್ಗೆ ಒಂದಷ್ಟು ಮಾಹಿತಿ ಹೇಳ್ತೀರಾ ಅಂತ. ಒಂದು ಯೂನಿಟ್ ಮಾಡೋವಾಗೇನೆ ಒಂದು ಅಂದಾಜು ಇರಬೇಕು, ನಾವು ಹೇಗೆ ಪ್ರಾಡಕ್ಟ್ ಮಾರ್ತೀವಿ ಅಂತ. ಸೊ ಈಗ ನಂದು ಹೇಳೋದಾದ್ರೆ, ನಂದು ವಿಜಯನಗರದಲ್ಲಿ RPC ಲೇಔಟ್ ಬಸ್ ಸ್ಟ್ಯಾಂಡ್ ಹತ್ರ ಯೂನಿಟ್ ಇದೆ. ಸೊ ನನಗೆ ಒಂದು 50% ಮಾರಾಟ ನನ್ನ ಯೂನಿಟ್ ಅಲ್ಲೇ ಆಗುತ್ತೆ. ಸೊ ಅಲ್ಲಿ ಅಕ್ಕಪಕ್ಕ ವಿಜಯನಗರದ ಜನ ಬರ್ತಾರೆ. ಸೊ ಒಂದಷ್ಟು ಜನ ಬಾಟ್ಲೆ ತಗೊಂಡು ಹೋಗ್ತಾರೆ. ನಾವು ಪ್ಯಾಕೇಜ್ ಮಾಡಿಟ್ಟಿರ್ತೀವಿ, 1 ಲೀಟ್ರು, 1/2 ಲೀಟ್ರು, 5 ಲೀಟರ್ದೆಲ್ಲ ಪ್ಲಾಸ್ಟಿಕ್ ಬಾಟ್ಲಲ್ಲಿ ಮಾಡಿಟ್ಟಿರ್ತೀವಿ. ಇನ್ನೊಂದಷ್ಟು ಜನ ಸ್ಟೀಲ್ ಕ್ಯಾನ್ಗಳು ತಗೊಬರ್ತಾರೆ. ಬ್ರಾಂಡ್ ನೇಮ್ ಏನ್ ಸರ್? ವಸುಂಧರೆ ಅಂತ ಬ್ರಾಂಡ್ ರಿಜಿಸ್ಟರ್ ಮಾಡಿಸಿದೀನಿ. ಸೊ ಇನ್ನೊಂದಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸ್ಟೀಲ್ ವೆಸಲ್ಸ್ ಕ್ಯಾನ್ಸ್ ಎಲ್ಲ ತಗೊಬರ್ತಾರೆ. ಅವ್ರಿಗೆ ಎಷ್ಟು ಲೀಟರ್ ಬೇಕೋ ಅಷ್ಟು ಲೀಟರ್ ಲೂಸ್ ಎಣ್ಣೆ ತಗೊಂಡು ಹೋಗ್ತಾರೆ. ಸೊ ನಮ್ಮ ಹತ್ರ ಸ್ಟೀಲ್ ಕ್ಯಾನ್ಸ್ ಸಿಗುತ್ತೆ. ಪ್ಲಾಸ್ಟಿಕ್ ಆಪ್ಷನ್ ಇಲ್ಲದೆ ಪ್ಲಾಸ್ಟಿಕ್ ಇಟ್ಕೊಂಡಿದೀವಿ. ಒಂದಷ್ಟು ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಅಂತಾನೆ ನಾವು ಹೇಳೋದು. ಸ್ಟೋರೇಜ್ಗೆ ಸ್ಟೀಲ್ ಕ್ಯಾನ್ಸ್ ಅಲ್ಲಿ ಇದ್ರೆ ತುಂಬಾ ದಿನ ಸ್ಟೋರೇಜ್ಗೆ ಇಟ್ಟರು ಏನೂ ಆಗಲ್ಲ, ಒಳ್ಳೇದು. ಪ್ರೀಮಿಯಂ ಪ್ರಾಡಕ್ಟ್, ಸ್ಟೋರೇಜ್ ಒಳ್ಳೇದು ಸ್ಟೀಲ್ ಕ್ಯಾನ್ಸ್ ಅಲ್ಲಿ ಇಟ್ಟರೆ ಅಂತ. ಸ್ಟೀಲ್ ಕ್ಯಾನ್ಸ್ ತಗೊಬರ್ತಾರೆ, ಅಲ್ಲಿಂದ ಹಂಗೆ ತಗೊಂಡೋಗ್ತಾರೆ. ಇನ್ನು ಕೆಲವರು ಲೈವ್ ಕ್ರಶಿಂಗ್ ನಡೆಯೋದೇ ಬೇಕು ಅಂತ ಹೇಳಿ ತಗೊಂಡೋಗ್ತಾರೆ. ಅದೊಂದು 50% ಆದ್ರೆ ಅಲ್ಲಿ ಕೌಂಟರ್ ಸೇಲ್ಸ್, ಇನ್ನೊಂದು 50% ಡೆಲಿವರಿ ಇದೆ ನಮ್ದು. ಸೊ 5 ಜನ ಹುಡುಗರು ಇದಾರೆ. ಈಗ ಡೆಲಿವರಿ ಮಾಡ್ತೀವಿ, ಹೋಮ್ ಡೆಲಿವರಿ ಮಾಡ್ತೀವಿ ಅಕ್ರಾಸ್ ಬೆಂಗಳೂರು, ಎಲ್ಲೇ ಇದ್ರು ಎನಿ ಕ್ವಾಂಟಿಟಿ. ಸೊ ನಾಮಿನಲ್ ಚಾರ್ಜಸ್ ಅಲ್ಲಿ ಡೆಲಿವರಿ ಮಾಡ್ತೀವಿ. ಅದೊಂದು 50% ಕವರ್ ಆಗುತ್ತೆ. ಈ ತರ ನನ್ನ ಸೇಲ್ಸ್. ಈಗ ಸರ್, ಈಗ ಲೈವ್ ಕ್ರಶಿಂಗ್ ಸೇಲ್ ಅಂದ್ರೆ ಅವ್ರ ಕಣ್ಣೆದ್ರ ಕಡೆನೆ ಹಾಲುಗಳನ್ನ ಇದು ಮಾಡಿ ಕೊಡುವಂತದ್ದು. ಹೌದೌದು. ಯಾಕಂಗ್ ಮಾಡ್ತಾರೆ ಅಂತಂದ್ರೆ ಮೋಸನೇ ಒಂದಷ್ಟು ಜಾಸ್ತಿ ಇರೋದ್ರಿಂದ ಪ್ರೀಮಿಯಂ ಕೊಟ್ಟು ಹೆಂಗೆ ನಂಬೋದು ಅನ್ನೋದು ಒಂದು ಹ್ಯೂಮನ್ ಮೆಂಟಾಲಿಟಿ. ಅದು ಯಾರಿಗಾದ್ರೂ ಇರುತ್ತೆ, ನನ್ಗಾದ್ರೂ ಇರುತ್ತೆ, ಯಾರಿಗಾದ್ರೂ ಇರುತ್ತೆ. ಸೊ ನಾನು ಎದುರುಗಡೆ ನೋಡಿ ತಗೊಂಡೋದ್ರೆ ನನ್ಗೊಂದು ಸಮಾಧಾನ. ಆತರ ಅವ್ರದೊಂದು ಫೀಲಿಂಗ್ ಕೆಲವರು ಇರುತ್ತೆ, ಏನೋ ಹೌದೌದು ಏನಾದ್ರು ಮಾಡ್ಬಿಡ್ತಾರೆ, ಅವ್ರ ಕಣ್ಣೆದುರುಗಡೆ ನಡೀತಾ ಇರುತ್ತೆ, ಕಾಳುಗಳನ್ನ ಹಾಕುವಂತದ್ದು, ಎಣ್ಣೆ ಬರುವಂತದ್ದು ನೋಡ್ಬೋದು. ಹೌದೌದು. ಅವಾಗ ಅವ್ರಿಗೆ ಒಂದು ವಿಶ್ವಾಸ, ಸಮಾಧಾನ ಅವ್ರಿಗೆ. ಅದಕ್ಕೆ ನಂದು 1000 ಸ್ಕ್ವೇರ್ ಫೀಟ್ ಇದೆ ನಂದು ಜಾಗ. ನಾನು ಪಾರ್ಟಿಷನ್ ಮಾಡಿಲ್ಲ ಏನೂನು. ನೀವು ಬಂದ್ರೆ ಯೂನಿಟ್ಗೆ ಮೆಷಿನ್ ಒಂದ್ ಕಡೆ ಇರುತ್ತೆ, ಒಂದ್ ಕಡೆ ಮೆಟೀರಿಯಲ್ ಇರುತ್ತೆ, ಒಂದ್ ಕಡೆ ಸ್ಟೋರೇಜ್ ಎಲ್ಲ ಕಣ್ಣೆದುರುಗಡೆ ನಡೀತಿರುತ್ತೆ. ಪಾರ್ಟಿಷನ್ ಮಾಡ್ಬಿಟ್ರು ಹಿಂದೆ ಏನ್ ನಡೆಯುತ್ತೋ ಅನ್ನೋದೊಂದು ಸ್ಟಾರ್ಟ್ ಆಗ್ಬಿಡುತ್ತೆ ಜನಕ್ಕೆ. ಸೊ ಅದರಿಂದ ಲೈವ್ ತಗೊಂಡೋಗ್ತಾರೆ, ತುಂಬಾ ಜನ ತಗೊಂಡೋಗ್ತಾರೆ ಹಂಗೆ. ಸೊ ಯಾರಿಗೇ ಆಗ್ಲಿ ಅವಾಗ ಸಮಾಧಾನ. ನಾನು 300-350 ರೂಪಾಯಿವರೆಗೂ ನನಗೆ 1 ಲೀಟರ್ಗೆ ಎಣ್ಣೆ ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಕಣ್ಣೆದುರುಗಡೆನೆ ನೋಡ್ತಾ ಬಂದೀನಿ, ನನ್ಗೊಂದು ಸಮಾಧಾನ. ಆ ತರದೊಂದು ಫೀಲಿಂಗ್ ಇರುತ್ತೆ ಜನಕ್ಕೆ. ಅದರ್ವೈಸ್ ಡೆಲಿವರಿ ಮಾಡ್ತೀವಿ. ನಾನು ಏನ್ ಹೇಳಕ್ ಬರ್ತಾ ಇದೆ ಅಂತ, ನನ್ನ ಸೇಲ್ಸ್ ಹಿಂಗ್ ಆಗ್ತಾ ಇದೆ. ಸೊ ಬೇರೆ ಯೂನಿಟ್ ಮಾಡೋವಾಗೇನೆ ಅವ್ರಿಗೊಂದು ಅಂದಾಜ್ ಇರ್ಬೇಕು, ನಾನು ಹೆಂಗ್ ಸೇಲ್ ಮಾಡ್ತೀನಿ ಅಂತ. ಈ ಆಫ್ಲೈನ್ ಅಲ್ಲಿ ಅಂದ್ರೆ ಈಗ ನಾನು ಹೇಳ್ದಂಗೆ ಕೌಂಟರ್ ಸೇಲ್ಸ್ ಆಗತ್ತಾ ಅಲ್ಲಿ ಆ ಏರಿಯಾ ಅಂದ್ರೆ ಒಂದ್ ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಇರಬೇಕು. ನಿಮ್ಗೆ ತುಂಬಾ ಲೋಯರ್ ಮಿಡಲ್ ಕ್ಲಾಸ್ ಇದ್ರೆ ಈಗ ಒಂದ್ ಸ್ವಲ್ಪ ಪ್ರೀಮಿಯಂ, ಈಗ ರಿಫೈನ್ಡ್ ಆಯಿಲ್ಸ್ ಎಲ್ಲ ಈ 120-130 ಸಿಗೋದ್ರಿಂದ ನೀವು ಕೋಲ್ಡ್ ಪ್ರೆಸ್ಡ್ ಆಯಿಲ್ಸ್ ಅಂತ ಮಾಡಿದ್ರೆ 300 ರೂಪಾಯಿ ಮೇಲೆ ಕಾಸ್ಟಿಂಗ್ ಆಗ್ಬಿಡುತ್ತೆ. ಅಂದ್ರೆ ನಿಮ್ಮ ಟಾರ್ಗೆಟೆಡ್ ಕಸ್ಟಮರ್, ನಿಮ್ಮ ಗ್ರಾಹಕರು ಯಾರು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಐಡಿಯಾ ಇರಬೇಕು. ಅದೊಂದು ಐಡಿಯಾ ಇರಬೇಕು. ಮತ್ತೆ ನೀವು ಸೇಲ್ಸ್ ಹೆಂಗ್ ಮಾಡ್ತೀರಾ ಅನ್ನೋದು ಒಂದು ಐಡಿಯಾ ಇರಬೇಕು. ನೀವು ಆಫ್ಲೈನ್ ಅಲ್ಲಿ ಸೇಲ್ಸ್ ಮಾಡ್ತೀರಾ, ವೆಬ್ಸೈಟ್ ಮಾಡ್ಬಿಟ್ಟು ವೆಬ್ಸೈಟ್ ಅಲ್ಲಿ ಸೇಲ್ ಜಾಸ್ತಿ ಮಾಡ್ಕೊಂಡು ಏನಾದ್ರು ಅಡ್ವರ್ಟೈಸ್ ಮಾಡ್ತೀರಾ, ಇ ಕಾಮರ್ಸ್ ಅಲ್ಲಿ ಸೇಲ್ ಮಾಡ್ತೀರಾ.
ಸೊ ಡೆಲಿವರಿ ಮಾಡ್ತೀರಾ, ಅಥವಾ ಈಗ ನಮ್ದು ಜಾಸ್ತಿ B2C, ನಮ್ದು B2B ನಮ್ದು ತುಂಬಾ ಕಡಿಮೆ. B2Bನೇ ನೀವು ಜಾಸ್ತಿ ಮಾಡ್ತೀರಾ? ಸೊ ನೀವು B2Cನೇ ಜಾಸ್ತಿ, ನಮ್ದು B2Cನೇ ಜಾಸ್ತಿ. B2B ತುಂಬಾ ಕಡಿಮೆ, ನಾಟ್ ಇವನ್ 10%, 10% ಒಳಗಡೆನೆ B2B ಇದ್ರೆ. ಸೊ B2B ಮಾಡ್ತೀರಾ, B2C ಮಾಡ್ತೀರಾ? ಸೊ ಒಂದ್ ಅಂದಾಜಿದ್ರೆ ಅದು ಒಳ್ಳೇದು. ಕರೆಕ್ಟ್. ಸೊ ಮೊದ್ಲೇನೆ ಸೊ ಬಿಸಿನೆಸ್ ಮಾಡಕ್ ಮುಂಚೆನೆ ಅದರ ಒಂದು ಕಂಪ್ಲೀಟ್ ಮಾಡೆಲ್ ಹೇಗಿರ್ಬೇಕು, ನಾನ್ ಹೇಗ್ ಮಾಡ್ತೀನಿ ಅನ್ನೋ ಒಂದು ಅರಿವು ಇರ್ಬೇಕು. ಹೌದು. ಅವಾಗ ನಿಮ್ಗೆ ಸಸ್ಟೈನ್ ಬೇಗ ಆಗ್ಬಿಡತ್ತೆ, ಯೂನಿಟ್ ಈಸಿ ಆಗತ್ತೆ. ನೀವು ಯೂನಿಟ್ ಮಾಡಿದ್ಮೇಲೆ ಈಗ ಎಲ್ಲೋ ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡಿದ್ಬಿಟ್ರೆ, ಬೆಂಗಳೂರು ಔಟ್ಸ್ಕರ್ಟ್ಸ್ ಅಲ್ಲಿ ಮಾಡ್ಬಿಟ್ರೆ, ಅಲ್ಲಿ ಡೆನ್ಸಿಟಿನೇ ಇಲ್ಲ ಅಂದ್ರೆ, ಜನ ಬಂದು ತಗೊಳ್ಳಿಲ್ಲ ಅಂತಂದ್ರೆ, ಸೊ ನೀವು ಅಲ್ಲಿಂದ ಬೇರೆ ಕಡೆಗೆ ತಗೊಂಡೋಗಿ ಮಾರಕ್ಕಾಗಲ್ಲ. ಆಮೇಲೆ ಈ ಸ್ಪೆಷಲಿ ಆಯಿಲ್ ಯೂನಿಟ್ಗಳಲ್ಲಿ ಏನಾಗ್ತಿದೆ ಅಂತಂದ್ರೆ, ನೀವು ಬೆಂಗಳೂರಲ್ಲೇ ಲೈವ್ ಯೂನಿಟ್ ಮಾಡಿದ್ರೆ ಮಾತ್ರನೇ ಸಸ್ಟೈನ್ ಆಗ್ತಿದೆ ಯೂನಿಟ್ಸ್. ಎಲ್ಲೋ ಹೊರಗಡೆ ಮಾಡ್ತೀನಿ ತಗೊಂಡ್ ಬಂದು ಇಲ್ಲಿ ಕೌಂಟರ್ ಇಟ್ಕೊಂಡು ಮಾಡ್ತೀನಿ ಅಂದ್ರೂ ಜನ ತಗೊಳ್ಳಲ್ಲ. ಯಾಕೆ ತಗೊಳ್ಳಲ್ಲ ಅಂದ್ರೆ ಹೇಗೇನು ಅದೇನೆ, ಟ್ರಾನ್ಸ್ಪರೆನ್ಸಿ ಇಲ್ಲ ಅಂದ್ರೆ, ಎದುರುಗಡೆ ನಡೀತಿಲ್ಲ ಅಂತಂದ್ರೆ ಜನ ನಂಬಲ್ಲ. ಹಂಗಾಗಿ ನೀವು ಸೇಲ್ ಹೇಗ್ ಮಾಡ್ತೀರಾ ಅನ್ನೋದು ಮೊದಲೇ ಕ್ಲಾರಿಟಿ ಇದ್ರೆ ಒಳ್ಳೇದು. ಕರೆಕ್ಟ್. ಸೊ ನಿಮ್ಮ ಭವಿಷ್ಯದ ಕನಸುಗಳು ಏನು ಹಾಗಿದ್ರೆ? ಸರ್, ಒಂದು 10-12 ವರ್ಷದ ಬಿಸ್ನೆಸ್ ಜರ್ನಿ ನಂದು. ಹೌದು. ಆಯಿಲ್ ಯೂನಿಟ್ ಸಸ್ಟೈನ್ ಆಗಿದೆ, ಈಗ ನಿಮಗೆ ಸಮಾಧಾನ ತಂದಿದೆ, ಸಸ್ಟೈನ್ ಆಗಿದೆ. ಒಂದು ಬ್ಯಾಕಪ್ ಯೂನಿಟ್ ಮಾಡಬೇಕು, ಬ್ಯಾಕಪ್ ಯೂನಿಟ್ ಮಾಡಿ ಎಕ್ಸ್ಟೆಂಡ್ ಮಾಡಬೇಕು. ಮುಂದಿನ ವರ್ಷದ ಹಂಗೆ ಈಗ ಇರೋ ಒಂದ್ ಸ್ವಲ್ಪ ಲೋನ್ ಲೈಬಿಲಿಟಿ ಕ್ಲಿಯರ್ ಆದ್ಮೇಲೆ ಮಾಡ್ಬೇಕು ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಒಟ್ಟಾರೆ ಒಂದು ಆಸ್ ಎ ಬಿಸ್ನೆಸ್ ಮ್ಯಾನ್ ನಿಮ್ಮ ಒಂದು ಏನ್ ಹೇಳ್ತಾರೆ ಟಿಪ್ಸ್ ಏನ್ ಹೇಳ್ತೀರಾ ಅಂತ? ಸರ್, ಈ ಬೆಂಗಳೂರು ಜೀವನದ ಮಟ್ಟಿಗೆ ಹೇಳೋದಾದ್ರೆ, ಸುಮ್ಮನೆ ಜನರಲ್ ಆಗಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಿದ್ರೆ ಒಂದ್ ಲಿಮಿಟೆಡ್ ಜೀವನ ಅಂತ ಇರುತ್ತೆ. ನಿಮ್ಗೆ ಏನಾದ್ರು ಮಿರಾಕಲ್ಸ್ ಆಗ್ಬೇಕು, ನೀವು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತಂದ್ರೆ ನೀವು ರಿಸ್ಕ್ ತಗೋಬೇಕು. ರಿಸ್ಕ್ ತಗೊಂಡು ಎನಿ ಬಿಸ್ನೆಸ್, ನಿಮ್ಗೆ ಆಯಿಲ್ ಯೂನಿಟ್ ಎಲ್ಲರೂ ಮಾಡ್ಬೇಕು ಅಂತಲ್ಲ, ಯಾವ್ದಾದ್ರು ಬಿಸ್ನೆಸ್ ಆಗ್ಲಿ ಧುಮುಕ್ಬೇಕು, ಧೈರ್ಯ ಇರಬೇಕು, ಧುಮುಕ್ಬೇಕು. ಧುಮುಕದ ಮೇಲೆ ಡೆಡಿಕೇಶನ್ ಇರಬೇಕು. ಸುಮ್ನೆ ನಾನು ಯಾರನ್ನೋ 4 ಜನ ಹುಡುಗರನ್ನ ಇಟ್ಕೊಂಡ್ ಮಾಡ್ತೀನಿ, ನನ್ನ ಹತ್ರ ಬ್ಯಾಕಪ್ ಇದೆ, ನಾನೆಲ್ಲೋ ಓಡಾಡ್ಕೊಂಡಿರ್ತೀನಿ ಅಂತಂದ್ರೆ ಆಗಲ್ಲ. ನೀವೇ ಮುಂದೆ ನಿಂತು ಮಾಡ್ಬೇಕು. ಪ್ರಾರಂಭದಲ್ಲಿ ನೀವೇನ್ ಸ್ಟಾರ್ಟ್ ಮಾಡ್ತೀರಾ, ಪ್ರಾರಂಭದಲ್ಲಿ 1-2 ವರ್ಷ 3 ವರ್ಷ ಯೂನಿಟ್ ಸಸ್ಟೈನ್ ಆಗಿ ನಿಮ್ಗೆ ಬ್ರೇಕ್ ಇವನ್ ಆಗೋವರೆಗೂ ತುಂಬಾ ಮಗುನ್ ಸಾಕ್ದಂಗ್ ಸಾಕ್ಬೇಕು ಬಿಸ್ನೆಸ್ ನ. ತುಂಬಾ ಟೈಮ್ ಕೊಡ್ಬೇಕು. ತುಂಬಾ ನಿಮ್ಗೆ ಕೆಲಸ ಮಾಡ್ದಂಗೆ ಲಿಮಿಟೆಡ್ ಟೈಮ್ ಅಲ್ಲಿ ಮಾಡಕ್ಕಾಗಲ್ಲ. ತುಂಬಾನೇ ಟೈಮ್ ಕೊಡ್ಬೇಕು. ತುಂಬಾ ನಿಮ್ಗೆ ಡೆಡಿಕೇಶನ್ ಇರಬೇಕು, ಶ್ರದ್ಧೆ ಇರಬೇಕು. ಮಾಡಿದ್ರೆ ಯಾವ ಬಿಸ್ನೆಸ್ ಮಾಡಿದ್ರು, ಯಾವ ವ್ಯವಹಾರ ಮಾಡಿದ್ರು ಎಲ್ಲದ್ರಲ್ಲೂ ದುಡ್ಡಿರುತ್ತೆ, ಎಲ್ಲದ್ರಲ್ಲೂ ಜೀವನ ಕಟ್ಕೋಬಹುದು. ಯಾವ್ದೂ ಲಾಸ್ ಆಗ್ಬಿಡೋದು, ಬೇರೆ ಬೇರೆ ಕಾರಣಗಳಿಂದ ಲಾಸ್ ಆಗ್ಬೋದು, ಆಗತ್ತೆ ಅಂತಲ್ಲ. ಬಟ್ ನೆಗೆಟಿವೇ ಯೋಚನೆ ಇರಬಾರ್ದು. ಪಾಸಿಟಿವ್ ಇರುತ್ತೆ, ಪಾಸಿಟಿವ್ನೇ ನೋಡ್ಕೋಬೇಕು. ಪಾಸಿಟಿವ್ನೇ ನೋಡ್ಕೊಂಡ್ರು ಶ್ರದ್ಧೆಯಿಂದ ಮಾಡಿದ್ರೆ ಎಲ್ಲಾ ವ್ಯವಹಾರಗಳೂ ಆಗತ್ತೆ. ಎಲ್ಲಾ ವ್ಯವಹಾರಗಳಲ್ಲೂ ದುಡ್ಡಿರುತ್ತೆ, ಎಲ್ಲಾ ವ್ಯವಹಾರಗಳಿಂದನೂ ಜೀವನ ಕಟ್ಕೋಬಹುದು. ಬಹಳ ಚೆನ್ನಾಗಿ ಹೇಳಿದ್ರಿ. ನಂಗೆ ಬಹಳ ಇಷ್ಟ ಆಯ್ತು ಆ ಪದ. ಎಲ್ಲ ವ್ಯವಹಾರಗಳಲ್ಲೂ ದುಡ್ಡಿರುತ್ತೆ, ಆದ್ರೆ ನೀವು ಹೇಗ್ ಮಾಡುದು ಅನ್ನೋದು, ಹೇಗೆ ಮಾಡ್ತೀರಿ ಆ ಪ್ಲಾನ್, ಅದು ಬಹಳ ಇಂಪಾರ್ಟೆಂಟ್ ಹೇಳಿದ್ರೆ. ಆ ಕಲಿಯುವಂಥದ್ದು, ಧುಮುಕುವಂಥದ್ದು, ಆ ರಿಸ್ಕ್ ಅನ್ನ ತೆಗೆದುಕೊಳ್ಳುವಂಥದ್ದು, ಮತ್ತೆ ಎಕ್ಸಿಕ್ಯೂಟ್ ಮಾಡುವಂಥದ್ದು, ಅದು ಬಹಳ ಚೆನ್ನಾಗಿ ಬೇಕು ಅಂತ ತಾವು ಹೇಳಿದ್ರಿ. ಇನ್ನೊಂದೇ ಒಂದೇನಂದ್ರೆ, ನೀವು ಏನ್ ಬಿಸ್ನೆಸ್ ಅಂತ ಹೋದ್ರು ಸುತ್ತಮುತ್ತ ಇರೋರಾಗ್ಲಿ, ನಿಮ್ ರಿಲೇಟಿವ್ಸ್ ಆಗ್ಲಿ, ಮೇಜರ್ ನಿಮ್ಗೆ ನೆಗೆಟಿವ್ ಹೇಳ್ತಾರೆ. ತುಂಬಾ ನಿಮ್ಗೆ ಒಂದ್ 100-120 ಜನ ನಿಮ್ಗೆ ಪಾಸಿಟಿವ್ ಆಗಿ ಇಲ್ಲ ಮಾಡು ಅಂತ ಹೇಳ್ತಾರೆ ಬಿಟ್ರೆ, 80 ಜನ ನಿಮ್ಗೆ ನೆಗೆಟಿವ್ ಹೇಳ್ತಾರೆ. ಅದಾಗತ್ತಾ, ಇದಾಗತ್ತಾ, ಅಷ್ಟಾಗತ್ತಾ, ಅಷ್ಟ್ ಬರುತ್ತಾ ದುಡ್ಡು, ಎಲ್ಲ ಅದನ್ನೇ ಹೇಳ್ತಾರೆ. ಸೊ ಯಾರ ಮಾತನ್ನು ಕೇಳಿಸ್ಕೋಬಾರ್ದು, ನೀವು ಇಗ್ನೋರ್ ಮಾಡ್ಬಿಡ್ಬೇಕು. ಸ್ಟ್ರೈಟ್ ಅವೇ ನೀವು ಇಗ್ನೋರ್ ಮಾಡ್ಬೇಕು. ನಿಮ್ಗೆ ಕಾನ್ಫಿಡೆಂಟ್ ಇತ್ತಾ, ನೀವು ಡಿಸಿಷನ್ ತಗೋಬೇಕು, ಹೋಗ್ತಾ ಇರೋ ಒಂದು ಕಾನ್ಫಿಡೆಂಟ್, ಪ್ಯಾಷನ್ ಅದು ಇದ್ರೆ ಮಾತ್ರ ಸಕ್ಸಸ್ ಆಗುತ್ತೆ. ಯಾರ ಮಾತನ್ನು ಕೇಳಬಾರ್ದು. ಏನೋ ಯಾರೋ ಅನುಭವ ಇರೋರ ಹತ್ರ ಒಂದಷ್ಟು ಟಿಪ್ಸ್ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ, ಬಟ್ ನೆಗೆಟಿವ್ ಹೇಳೋರ್ನ ಜಾಸ್ತಿ ಕೇಳಿಸ್ಕೋಬಾರ್ದು. ಬಹಳ ಚೆನ್ನಾಗಿ ಹೇಳಿದ್ರಿ. ಯಾಕಂದ್ರೆ ನಮ್ಮಲ್ಲಿ ಭಾರತದಲ್ಲಿ ಮುಂಚಿನ ಟ್ರೆಡಿಷನಲ್ ಆ ತರ ಬಂದಿದೆ. ಒಂದು ಬಿಸಿನೆಸ್ ಆಂಟ್ರಪ್ರಿನರ್ಶಿಪ್ ಗೆ ಇದುವರೆಗೆ ಅಂತ ಒಂದು ಸಪೋರ್ಟ್ ಇದೆ, ವಾತಾವರಣ ಎಲ್ಲ ಕಡೆ ಸಿಗಲ್ಲ. ಸಿಗುವವರೆಗೆ ಬಹಳ ಅದೃಷ್ಟ ಅಂತಾನೆ ಹೇಳ್ಬೋದು. ಹೌದು. ಬಟ್ ಅಟ್ ದ ಸೇಮ್ ಟೈಮ್ ಇದನ್ನ ಸವಾಲಾಗಿ ತಗೊಂಡು ಮಾಡೋರು ಅನೇಕ ಮಂದಿ ಇದ್ದಾರೆ. ಸೊ ಹಾಗಾಗಿ ಈ ತರ ಒಂದು ನಕಾರಾತ್ಮಕವಾದಂತಹ ಒಂದು ಇದು ಸಂದರ್ಭ ಬಂದ್ರೆ ತಲೆ ಕೆಡಿಸ್ಕೊಳ್ಬಾರ್ದು ಹೇಳುವಂಥದ್ದು. ಅದು ನಿಜ ಕೂಡ. ಇನ್ನೊಂದು, ಈಗ ಹೇಳಿದ್ರಿ ವ್ಯವಹಾರದಲ್ಲಿ ದುಡ್ಡು, ಎಲ್ಲ ವ್ಯವಹಾರದಲ್ಲೂ ದುಡ್ಡು ಇದೆ ಅಂತ. ಇನ್ನೊಂದು, ಈ ದುಡ್ಡಿನ ನಿರ್ವಹಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂತ ನಂಗೆ ಅನ್ಸುತ್ತೆ. ನಿಜ. ಆಸ್ ಎ ಬಿಸಿನೆಸ್ ಮ್ಯಾನ್ ಆಗಿ ತಾವು ಹೇಗೆ ಈ ದುಡ್ಡಿನ ಮ್ಯಾನೇಜ್ಮೆಂಟ್ ಅನ್ನ ಹೇಗೆ ಮಾಡ್ತೀರಿ ಅಂತ? ಸೊ ಯಾವುದೇ ವ್ಯವಹಾರ ಪ್ರಾರಂಭ ಆಗ್ತಿದಂಗೆನೆ ಈಗ ಒಂದು ಅಕೌಂಟ್, ಡೆಡಿಕೇಟೆಡ್ ಅಕೌಂಟ್ ಅಂತೂ ಮಾಡ್ತೀವಿ. ನೀವು GST ರಿಜಿಸ್ಟ್ರೇಷನ್ ಅಥವಾ ಪ್ರೈವೇಟ್ ಲಿಮಿಟೆಡ್ ಎಲ್ಲ ಮಾಡ್ದಂಗೆ ನೀವು ಇಂಡಿವಿಜುವಲ್ ಒಂದ್ ಸಣ್ಣ ಅಂಗಡಿ ಇಟ್ರಿ ಅಂತಂದ್ರೂ
ಒಂದ್ ಡೆಡಿಕೇಟೆಡ್ ಅಕೌಂಟ್ ಅಂತ ಇಟ್ಕೋಬೇಕು. ಅದಕ್ಕೆ ಒಂದ್ ಡೆಡಿಕೇಟೆಡ್ ಅಕೌಂಟ್ ಅಂತ ಇಟ್ಕೊಂಡ್ಮೇಲೆ ಆ ದುಡ್ಡು ನಿಮ್ದಲ್ಲ ಅಂತ ಅನ್ಕೊಬಿಡ್ಬೇಕು. ನೀವು ಒಂದ್ 5 ಲಕ್ಷ ಅದ್ರಲ್ಲಿ ಬ್ಯಾಕಪ್ ಇದೆ ಅಂತಂದ್ರು ನಿಮ್ಗೆ ನೀವು ಮಂತ್ಲಿ ಒಂದ್ ಅಂದಾಜ್ ನೀವು ಲೆಕ್ಕ ಹಾಕೋಬೇಕು. ಎಷ್ಟು ವ್ಯವಹಾರ ಮಾಡಿದೀರಾ, ನಿಮ್ಗೆ ಒಂದ್ ಅಂದಾಜ್ ಎಷ್ಟು % ನಿಮ್ಗೆ ಮಾರ್ಜಿನ್ ಬಂದಿದೆ, ಎಷ್ಟು ಬಂದಿದೆ ನಿಮ್ಗೆ, ಅದ್ರಲ್ಲಿ ನೀವು ಎಷ್ಟು ಉಪಯೋಗಿಸ್ಕೋಬಹುದು, ಅದನ್ನ ಒಂದು ಅಂದಾಜ್ ಮಾಡ್ಕೊಂಡೆ ನೀವು ಅದನ್ನ ಡ್ರಾ ಮಾಡ್ಬೇಕಷ್ಟೇ. ಬಿಟ್ರೆ ಯಾರೋ ಕೇಳಿದ್ರು ಅಂತ ಅದ್ರಲ್ಲಿ ಇರೋದನ್ನ ಒಂದ್ ಲಕ್ಷ ತೆಗೆದು ಕೊಟ್ಬಿಡೋದು, ಅಥವಾ ಇನ್ನೇನೋ ಮನೆ ಸಮಸ್ಯೆ ಆಯ್ತು ಅಂತ ಒಂದ್ 50,000 ತೆಗೆದ್ಬಿಡೋದು, ಅದನ್ನ ಮಾತ್ರ ಯಾವತ್ತೂ ಮಾಡಬಾರ್ದು. ಅದು ನಂದಲ್ಲ, ಅದು ಕಂಪ್ನಿ ದುಡ್ಡು ಅಷ್ಟೇನೆ. ಸೊ ಆತರ ಇಡ್ಬೇಕು. ನಿಮ್ ಮಂತ್ಲಿ ನಿಮ್ದೊಂದು ಮಿನಿಮಲ್ ನೀವೇನೋ ಲೆಕ್ಕ ಮಾಡ್ಕೊಂಡು ಏನು ಜೀವನ ನಿರ್ವಹಣೆಗೆ ತಗೊಳ್ತೀರಾ ಅದ್ರಲ್ಲಿ ಫಿಕ್ಸ್ಡ್ ಇರ್ಬೇಕು. ಅದಕ್ಕಿಂತ ಜಾಸ್ತಿ ತಗೋಬಾರ್ದು. ಅದು ಬ್ಯಾಕಪ್ ಹಂಗೆ ನಿಮ್ಗೆ ಟರ್ನ್ ಓವರ್ಗೆ ಅದು ರೊಟೇಷನ್ಸ್ ಇರ್ಲೇಬೇಕು. ಕರೆಕ್ಟ್. ಹಂಗ್ ಮಾಡಿದ್ರೆ ಮಾತ್ರ ಆಗತ್ತೆ. ಅದರ್ವೈಸ್ ನೀವು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂತಂದ್ರೂ ತುಂಬಾನೇ ಕಷ್ಟ. ಕರೆಕ್ಟ್. ಯಾಕಂದ್ರೆ ಇಲ್ಲಾಂದ್ರೆ ವರ್ಕಿಂಗ್ ಕ್ಯಾಪಿಟಲ್ಗೂ ಸಮಸ್ಯೆ ಆಗುತ್ತೆ. ವರ್ಕಿಂಗ್ ಕ್ಯಾಪಿಟಲ್ ಸಮಸ್ಯೆ ಆಗುತ್ತೆ. ನೀವು ಡ್ರಾ ಮಾಡ್ತಾನೆ ಇದ್ರೆ ವರ್ಕಿಂಗ್ ಕ್ಯಾಪಿಟಲ್ ಸಮಸ್ಯೆ ಆಗುತ್ತೆ. ಸೊ ಹಾಗೆ ಒಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಬಹಳ ಮುಖ್ಯ ಅಂತ ತಾವು ಹೇಳ್ತೀವಿ. ಫೈನಾನ್ಷಿಯಲ್ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್ ಸರ್. ಎನಿ ಬಿಸ್ನೆಸ್ ಅಲ್ಲಿ ನೀವು ಒಂದ್ ಸಣ್ಣ ಗ್ರಾಸರಿ ಅಂಗಡಿ, ಒಂದ್ ಸಣ್ಣ ಬೀಡ ಅಂಗಡಿ ಮಾಡ್ತೀರಿ ಅಂದ್ರೂ ಅದಕ್ಕೊಂದು ಡೆಡಿಕೇಟೆಡ್ ಅಕೌಂಟ್, ಡೆಡಿಕೇಟೆಡ್ ಒಂದು ಫಂಡ್ ಇರ್ಲೇಬೇಕು ನಿಮ್ಗೆ. ಅದನ್ನ ನೀವು ಟಚೇ ಮಾಡಬಾರ್ದು. ಅದನ್ನ ನೀವೇನು ಮಾರ್ಜಿನಲ್ಲಿ ಮಂತ್ಲಿ ಮಾರ್ಜಿನಲ್ಲಿ ಏನ್ ತಗೊಳ್ತೀರಾ ಅಷ್ಟು ಮಾತ್ರನೇ ನೀವು ತಗೋಬೇಕು. ಉಳಿದಿದ್ದನ್ನ ನೀವು ಅದನ್ನ ಟಚೇ ಮಾಡಬಾರ್ದು ವರ್ಕಿಂಗ್ ಕ್ಯಾಪಿಟಲ್. ಕರೆಕ್ಟ್. ಬಹಳ ಉಪಯುಕ್ತವಾದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಇಷ್ಟು ತಿಳಿಸ್ಕೊಟ್ಟಿದ್ದೀರಿ. ಜೊತೆಗೆ ನಿಮ್ಮ ಒಂದು 16 ವರ್ಷಗಳ ಬಿಸ್ನೆಸ್ ಜರ್ನಿ ಬಹಳ ರೋಚಕವಾಗಿದೆ. ಜೆರಾಕ್ಸ್ ಮಿಷನ್ ಶುರುವಾಗಿ ಆಯಿಲ್ ಬಿಸ್ನೆಸ್ ತನಕ ನಡೆದು ಬಂದಂತಹ ದಾರಿ ಅನೇಕ ಮಂದಿಗೆ ಬಹಳ ಸ್ಫೂರ್ತಿ ಕೊಡುತ್ತೆ ಅನ್ನೋ ಒಂದು ವಿಶ್ವಾಸದೊಂದಿಗೆ ಇವತ್ತಿನ ಎಪಿಸೋಡ್ನಲ್ಲಿ ಮುಕ್ತಾಯಗೊಳಿಸ್ತಾ ಇದ್ದೀವಿ. ವಂದನೆಗಳು. ನಮಸ್ಕಾರ ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.